ಎಲ್ರಿಗೂ ಶರಣು. ಶೂನ್ಯ ಸಂಪಾದನೆಯ 21ನೇ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಆಲಿ ನುಂಗಿದ ನೋಟದಂತೆ, ಬಯಲು ನುಂಗಿದ ಬ್ರಹ್ಮಾಂಡದಂತೆ, ಮುತ್ತು ನುಂಗಿದ ಉದಕದಂತೆ, ಪುಷ್ಪ ನುಂಗಿದ ಪರಿಮಳದಂತೆ, ಮಹಾನುಭಾವಿಗಳ ಸಂಘಕ್ಕೆನ್ನೊಡಲ ಗುರಿ ಮಾಡಿದೆನಾಗಿ, ಎನ್ನೊಡಲ ಪರ್ಯಾಯ ಕೆಟ್ಟಿತ್ತಯ್ಯ ಕೂಡಲ ಸಂಗಮ ದೇವ ಪ್ರಭು ಮೊದಲಾದ ಶರಣರ ಸಂಭಾಷಣೆಯಿಂದ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. Like the sight swallowed by the pupil, like the universe swallowed by the space, like the water swallowed by the pearl, like the fragrance swallowed by the flower, since I allowed my body to union with great mystics, Kodala Sangamadeva, owing to the dialogues of Sharanas of Prabhu and the rest of the nature, my body terminated. ಧನ್ಯವಾದಗಳು. ಈಗ ಶೂನ್ಯ ಸಂಪಾದನೆಯ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರೆಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. There was a lot of people that was really ಕಾಣಿಸ್ತಿದೆ ಅಲ್ಲ? they had everybody else. ಕಾಣ್ತಾ ಇದೆ, ಒಂದು ನಿಮಿಷ. ಕಾಣ್ತಾ ಇದೆ, ಹೇಳಿ. ಎಲ್ಲರಿಗೂ ಶರಣು ಶರಣಾರ್ಥಿ. 21ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಬಾರಿ ಪ್ರಭುದೇವರು ಸಿದ್ದರಾಮರು ಬಸವಣ್ಣನವರ ಬಾಗಿಲಿಗೆ ಬಂದಾಗ ಬಸವಣ್ಣನವರು ಎದ್ದು ಬಂದು ಅವರನ್ನ ಅವರಿಗೆ ಆತಿಥ್ಯವನ್ನ ಅವ್ರನ್ನ ಒಳಗಡೆ ಕರ್ಕೊಂಬರ್ಲಿಕ್ಕೆ ಬಸವಣ್ಣವ್ರು ಬರದೆ ಪರಿಚಾರಕರನ್ನ ಕಳಿಸಿ ಆದಂತಹ ಆ ಒಂದು ಘಟನೆ, ಆ ನಂತರ ಚನ್ನಬಸವಣ್ಣನವರು ಬಂದು ಬಸವಣ್ಣನವರಿಗೆ ತಿಳಿಯಪಡಿಸಿ ಯಾವುದು ನಡೆದುಕೊಳ್ಳಬೇಕಾದಂತಹ ಒಂದು ಆಚಾರ, ಅಲ್ಲಿ ಯಾವುದು ಬರಬೇಕಾಗಿತ್ತು, ಯಾವ ರೀತಿ ಇರ್ಬೇಕಾಗಿತ್ತು ಅನ್ನೋದನ್ನೆಲ್ಲ ತೋರಿಸಿ, ಆ ನಂತರ ಪ್ರಭುದೇವರ ಬಳಿ ಬಸವಣ್ಣನವರು ಓಡಿ ಬಂದು ಅವರನ್ನ ಅವರ ಕ್ಷಮಾಪಣೆಯನ್ನ ಕೇಳಿ, ಆಗ ಪ್ರಭುದೇವರು ಬಸವಣ್ಣನವರನ್ನ ಝಂಕಿಸುವಂತಹ ಒಂದು ಸಂದರ್ಭ. ಬಸವಣ್ಣನವರ ಆರ್ತತೆಯಿಂದ ಅವರು ಎಷ್ಟು ದೀನರಾಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡರೂ ಕೂಡ ಪ್ರಭುದೇವರ ಮನಸ್ಸು ಅಷ್ಟು ಸುಲಭವಾಗಿ ಕರಗುವಂಥದ್ದಲ್ಲ. ಯಾಕೆ ಅಂತಂದ್ರೆ ಹೊರಗೆ ಹಚ್ಚಿಬೇಕು. ಚಿನ್ನವನ್ನ ಪುಟಕ್ಕಿಡಬೇಕು ಅಂತಂದ್ರೆ, ಚಿನ್ನನ ಪರಿಶುದ್ಧಗೊಳಿಸ್ಬೇಕು ಅಂತಂದ್ರೆ ಅದನ್ನ ಪುಟಕ್ಕಿಟ್ಟು ಇಟ್ಟು 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 ಅದನ್ನ ಆ ಬೆಂಕಿನಲ್ಲಿ ಕರಗಿಸಿ ಮಾಡಿದಾಗ ಅದರ ಹೊಳಪು ಗೊತ್ತಾಗತ್ತೆ, ಎಷ್ಟು ಶುದ್ಧ ಎಂಥದ್ದು. ಅಲ್ಲಿ ಹಿಂದಿನ ಬಾರಿ ಹೇಳಿದ ಹಾಗೆ ಬೇರೆ ಯಾರಾದ್ರೂ ಆಗಿದ್ದಿದ್ರು ಅಂತಂದ್ರೆ ಏನ್ ಇಷ್ಟೆಲ್ಲ ಮಾಡ್ತಾ ಇಲ್ವಾ? ಅದ್ರ ಮೇಲೆ ಏನ್ ಇವಾಗ ನಾನೊಬ್ಬ ಬಂದ್ ನೋಡ್ಲಿಲ್ಲ ಅಂತಂದ್ರೆ ಏನ್ ಕಳ್ಕೊಂಡ್ಬಿಡುವಂಥದ್ದು, ಬರೋ ಹಾಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟಿರೋರೇನು. ಯಾಕೆಂದ್ರೆ ಆ ಮಟ್ಟಿಗೂ ಕೂಡ ಬಸವಣ್ಣನವರ ಸಾಧನೆ ಅಲ್ಲಿಯ ತನಕ ಎಷ್ಟರ ಮಟ್ಟಿನದಾಗಿದ್ದು ಅಂತನ್ನೋದು. ನಾಯಕನಾದಂಥವನು ತನ್ನ ತಪ್ಪು ಒಪ್ಪುಗಳನ್ನ ಅಷ್ಟು ಓಪನ್ ಆಗಿ, ಪಾರದರ್ಶಕವಾಗಿ, ಇನ್ ಫುಲ್ ಟ್ರಾನ್ಸ್ಪರೆನ್ಸಿ, ಒಳಗೆ ಹೊರಗೆ ಅನ್ನೋದು ಯಾವುದೂ ಇಲ್ಲ ಬಸವಣ್ಣನವರಲ್ಲಿ. ಈ ಎಲ್ಲ ವಿವರಗಳನ್ನ ತೋರಿಸಿ 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 ಅದನ್ನ ಸಾದರಪಡಿಸಬೇಕು ಅನ್ನೋದು ಕೂಡ ಪ್ರಭುದೇವರದ್ದು ಇಲ್ಲಿ ಇದ್ದಂತಹದ್ದು. ಅದು ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಅದೇ ಸಂದರ್ಭ ಮುಂದುವರೆದುಕೊಂಡು ಬಂದು, ಹಿಂದೆ ಬಸವಣ್ಣನವರು ನನ್ನ ತನು ಮನ ಧನ ಎಲ್ಲವನ್ನ ನಾನು ಕೊಟ್ಟು ನಿನ್ ಭಕ್ತನಾಗಿದ್ದೇನೆ, ನಿನ್ನ ಭಕ್ತನಾಗಿ ನನ್ನ ತನು ಮನ ಧನ ಎಲ್ಲವೂ ಕೂಡ ಕೊಟ್ಟಿದ್ದೇನೆ ಅಂತಂದ್ರೆ ಅವು ಯಾವುದೂ ನಿನ್ನದಲ್ಲವಲ್ಲ. ಬೇರೆಯವ್ರದನ್ನ ನೀನ್ ಕೊಟ್ಬಿಟ್ಟು ಏನ್ ಭಕ್ತನಾಗುವುದು? ತನುವರ್ಪಿತವೆಂದಡೆ ಗುರುದ್ರೋಹ, ಮನವರ್ಪಿತವೆಂದಡೆ ಲಿಂಗದ್ರೋಹ, ಧನವರ್ಪಿತವೆಂದಡೆ ಜಂಗಮ ದ್ರೋಹ, ಇಂತು ತನು ಮನ ಧನಗಳೆಂಬ ಅನಿತ್ಯವನ್ನು ನಿತ್ಯ ಕರ್ಪಿಸಿ ಭಕ್ತನಾದೇಹನೆಂದಡೆ ಅದು ಅಜ್ಞಾನ ನೋಡ.
ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನಾವುದರಲ್ಲಿ ಏನನ್ನರ್ಪಿಸಿ ಭಕ್ತನಾದ ಹೇಳ ಸಂಗನ ಬಸವಣ್ಣ ಅಂತಂದ್ಬಿಟ್ಟು ಆ ಪ್ರಶ್ನೆಯನ್ನ ಕೇಳಿ ಅಲ್ಲಿಗೆ ಬಂದಿತ್ತು. ಇವತ್ತಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತೆ ಅಲ್ಲಮ ಪ್ರಭುಗಳ ಮಧ್ಯೆ ಯಾವ ರೀತಿ ಮತ್ತೆ ಟೂ ಬಿಟ್ಟಿರೋದನ್ನ ಬಿಡಿಸೋದಾಗತ್ತೆ ಅನ್ನೋದನ್ನ ನೋಡಿ ಸಣ್ಣದಾದಂತಹ ಮತ್ತೆ ತುಂಬಾ ಸುಲಭವಾಗಿರುವಂತಹ ಒಂದು ಸಂದರ್ಭಗಳು ಇವತ್ತು ಬರುವಂತಹದ್ದು ಹೆಚ್ಚೇನು ಇಟ್ಕೊಂಡಿಲ್ಲ. ಕಡೆನಲ್ಲಿ ಒಂದು ಅತಿಶಯ ಅನ್ನೋದನ್ನ ಏನ್ ಬರುತ್ತೆ ಅಲ್ಲಿ ಬಂದು ನಿಲ್ಲಿಸೋಣ. ಮುಂದಿನ ಸತಿಯಿಂದ ಮರುಳಶಂಕರ ದೇವರ ಸಂಪಾದನೆ ಶುರು ಆಗುತ್ತೆ. ದಟ್ ಈಸ್ ಆಲ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ವೆರಿ ಶಾರ್ಟ್, ಸ್ಮಾಲೆಸ್ಟ್ ಅಂತ ಅನ್ಸುತ್ತೆ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ನೋಡ್ಬೋದು ಮುಂದಿನ ಸತಿಯಿಂದ. ಸೊ ಪ್ರಭುದೇವರು ಹಾಗೆ ನೀನೇ ಯಾವುದರಲ್ಲಿ ಏನನ್ನ ಕೊಟ್ಟು ಭಕ್ತನಾದೆ ಅಂತ ಹೇಳಿದಾಗ ಬಸವಣ್ಣನವರಿಗೆ ಅಲ್ಲೂ ಕೂಡ ಅವರಿಗೆ ತಾವು ಅವ್ರು ಹೇಳ್ತಾ ಇರೋದು ಕೂಡ ತಪ್ಪು, ಹಾಗೆ ಹೇಳಿದ್ದು ಕೂಡ ತಪ್ಪು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ, ಉಪ್ಪ ಅಪ್ಪುವಿನಲ್ಲಿ ಅದ್ದಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ನಾನು ಮಾಡಿದೆನೆಂಬ ಕಿಚ್ಚು ಎನ್ನ ಸುಟ್ಟಿತ್ತು, ಇನ್ನು ಸಾಲದೆ ಹೇಳ ಪ್ರಭುವೆ. ಇದನ್ ಕೊಟ್ಟೆ ಇದನ್ ಕೊಟ್ಟೆ ಇದನ್ ಕೊಟ್ಟೆ ಅಂತ ಹೇಳಿದ್ದು ಕೂಡ ತಪ್ಪು. ಅದು ಹೇಗ್ ಬಂತು ನಿನ್ನ ಮನಸ್ಸಿನಲ್ಲಿ? ಯಾಕೆ ಅಲ್ಲಿ there is a defensive attitude. ತಪ್ಪಾಗಿದೆ and I'm trying to excuse myself, but in that state, in that act of excusing myself, I tripped once again. ಅಲ್ಲೂ ಕೂಡ ಎಡು ಬಿಟ್ಟೆ. ಯಾಕೆ ಎಡವ್ದೆ? ನಾನು ಇದನ್ ಕೊಟ್ಟೆ ಅಂತನ್ನಲ್ಲ, ಆ ಕೊಟ್ಟೆ ಅಂತ ಹೇಳಿದ್ದು ಕೂಡ ಅಹಂಕಾರದ ಮಾತು. ಭಕ್ತಿ ಎಂಥ ಇಟ್ಸ್ ಅ ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಹೇಳ್ತಾರಲ್ಲ, ಎರಡು ಹೀಗಂದ್ರು ಕತ್ತರಿಸುತ್ತೆ, ಹಾಗಂದ್ರು ಕತ್ತರಿಸುತ್ತೆ. ಅಷ್ಟು ನಾಜೂಕಾಗಿ ಇರ್ಬೇಕಾದಂತ ವರ್ತನೆ ಅದು. ಯಾರಿಗೆ? ಬಸವಣ್ಣನಂತವ್ರಿಗೆ. ಈ ಮಾತನ್ನ ಪ್ರಭುದೇವರ ಮುಂದೆ ಹೇಳ್ತಾರೆ. ಯಾಕೆ ಪಾಪ ಬಸವಣ್ಣವ್ರನ್ನ ಇಷ್ಟೊಂದು ಕಾಡಿಸಿದ್ ಯಾಕೆ ಅನ್ನೋದನ್ನು ಕೂಡ ಮುಂದೆ ಇದೆ ಈ ಸಂಚಿಕೆಯಲ್ಲಿ ಬರುತ್ತೆ ಮಾತು. ಇಲ್ಲಿ ಬಸವಣ್ಣನವರು ಹೇಳ್ತಾ ಇರೋದು, ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ. ಎಳ್ಳೆಣ್ಣೆ ತೆಗೆಯುವಾಗ ಗಾಣಕ್ಕೆ ಎಳ್ಳನ್ನ ಇಟ್ಟುಬಿಟ್ಟು ಆ ಎತ್ತು ಸುತ್ತಾ ಇತ್ತು ಅಂತಂದ್ರೆ ಅದು ರುಬ್ಬಿ ಎಣ್ಣೆ ಆಚೆ ಬರುತ್ತೆ. ಅದು ಏನೂ ಇಲ್ಲ, ಸುಮ್ಮನೆ ಎತ್ತು ಸುತ್ತಾ ಇದೆ, ಏನು ಬರೋದಿಲ್ಲ. ಎಳ್ಳೇನು ಹಾಕಿಲ್ಲ ಗಾಣಕ್ಕೆ, ಸುಮ್ಮನೆ ಎತ್ತು ಸುತ್ತಾ ಇದೆ, ಸುಮ್ಮನೆ ದೇಹ ಶ್ರಮ ಅಷ್ಟೇನೆ, ಪ್ರಯೋಜನ ಏನೂ ಇಲ್ಲ. ಆ ರೀತಿ ನನ್ನ ಭಕ್ತಿ ಇಷ್ಟು ವರ್ಷ ಮಾಡಿದ್ದೆಲ್ಲವೂ ಕೂಡ ಯಾವ ಸಂದರ್ಭದಲ್ಲಿ ಆ ಭಕ್ತಿಯ ಮುಖಾಂತರ ಆ ಭಕ್ತಿಯಿಂದ ಪಾಕಗೊಂಡ ಮನಸ್ಸು, ಆ ಚಿತ್ತ ಬಂದ ನಿಮ್ಮ ನಿಲವನ್ನ ಅರಿಬೇಕಾಗಿತ್ತಲ್ಲ. ಬಂದವ್ರು ಯಾರು ಅಂತ ಗೊತ್ತಿದ್ಕೊಂಡು ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬರಬೇಕಾಗಿತ್ತು. ಆದ್ರೆ ಹಾಗಾಗಲಿಲ್ಲ. ಸೊ ಹಾಗಾಗಿ ಇಷ್ಟು ವರ್ಷ ಮಾಡಿದಂತಹ ಭಕ್ತಿ ಹೇಗೆ ಅಂತಂದ್ರೆ, ಎಳ್ಳಿಲ್ಲದ ಗಾಣದಲ್ಲಿ ಸುಮ್ಮನೆ ಇದ್ದ ಹಾಗೆ ಸುತ್ತೋದಷ್ಟೇನೆ. ಇನ್ನೇನು ಕಲ್ಲು ಸವಿತು, ದೇಹ ಸವಿತು, ಒಂದು ಡ್ರಾಪ್ ಎಣ್ಣೆ ಆಚೆ ಬರ್ಲಿಲ್ಲ. ಉಪ್ಪ ಅಪ್ಪುವಿನಲ್ಲಿ ಅದ್ದಿದಂತಾಯಿತೆನ್ನ ಭಕ್ತಿ. ಉಪ್ಪನ್ನ ತಗೊಂಡು ಹೋಗ್ಬಿಟ್ಟು ಸಾಗರದಲ್ಲಿ ಮುಳುಗಿಸಿಟ್ಟ ಹಾಗೆ ಕರ್ಗ್ ಹೋಗುತ್ತೆ. ನೀವು ಉಪ್ಪಿನ ಮೂಟೆನ ತಗೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕ್ತು ಅಂತಂದ್ರೆ ಹೋದ ಹಾಗೆ ಅದು. ಅದ್ದಿದಂತಾಯಿತೆನ್ನ ಭಕ್ತಿ, ಕೂಡಲ ಸಂಗಮ ದೇವ ಅಂದ್ರೆ ಗಳಿಸಿದ್ದೆಲ್ಲವನ್ನೂ ಕೂಡ ಆ ಕ್ಷಣದಲ್ಲಿ ನಾನು ಸುಟ್ಕೊಂಡ್ಬಿಟ್ಟೆ. ಯಾವಾಗ ನಿಮ್ಮೊಡನೆ ಅಗೌರವದಿಂದ ನಡ್ಕೊಂಡೋ ಮಾಡಿದ್ದೆಲ್ಲವೂ ಕೂಡ ಅಲ್ಲೇ ಸುಟ್ಟು ಹೋಯ್ತು. ಕೂಡಲ ಸಂಗಮ ದೇವ ನಾನು ಮಾಡಿದೆನೆಂಬ ಕಿಚ್ಚು ಎನ್ನ ಸುಟ್ಟಿತ್ತು, ಇನ್ನು ಸಾಲದೆ ಹೇಳ ಪ್ರಭುವೆ. ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆನು, ಮನವ ಕೊಟ್ಟೆನೆಂದು ನುಡಿದು ಲಿಂಗ ಮುಖಕ್ಕೆ ದೂರವಾದೆನು, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆನು. ಕೂಡಲ ಸಂಗಮ ದೇವ ನಿಮಗೆ ಮಾಡಿಹೆನೆಂದು ನುಡಿದು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ. ಕೊಟ್ಟದ್ದು ಯಾರ್ದು? ಗುರುವಿಗೆ ಸಂದಿರುವಂತದ್ದು ದೇಹ, ಮನಸ್ಸು ಲಿಂಗಕ್ಕೆ ಸಲ್ಲುವಂತಹದ್ದು.
ಧನ ಜಂಗಮಕ್ಕೆ ಸಲ್ಲುವಂತಹದ್ದು, ಎಲ್ಲವೂ ಅವರವ್ರದ್ದು. ನಾನ್ ಕೊಟ್ಟೆ ಅಂತ ಹೇಳ್ಕೊಂಡು ನಾನ್ ಕೆಟ್ಟನಲ್ಲ, ನಿಮಗೆ ಮಾಡಿಹೆನೆಂದು ನುಡಿದು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ. ಹಿಂಗೆಂದು ಬಸವರಾಜ ದೇವರು ಕಿಂಕುರ್ವಾಣದಿಂದ ಭಿನ್ನಯಿಸಲು ಮತ್ತಂ ಪ್ರಭುದೇವರು ವಿಡಂಬಿಸುವ ಪ್ರಸ್ತಾವ. ಪಾಪ ಬಸವಣ್ಣನವರು ಅಷ್ಟು ತಮ್ಮ ತಪ್ಪನ್ನು ಒಪ್ಪುಕೊಂಡರೂ ಸಹಿತ ಪ್ರಭುದೇವರು ಬಿಡ್ತಿಲ್ಲ. ಇನ್ನ ಸಜ್ಜನ ಸನ್ನಿಹಿತವಾದ ಭಕ್ತಿ ಹೊತ್ತಿಂಗೊಂದೇ ಪರಿಯುಂಟೆ ಹೇಳ, ಒಮ್ಮೆ ಅಹಂಕಾರ ಒಮ್ಮೆ ಕಿಂಕಿಲವೇ, ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಗುಹೇಶ್ವರ ನಿಪ್ಪನಲ್ಲದೆ ಪ್ರಪಂಚಿನೊಳಗಿಲ್ಲ ಕಾಣ ಸಂಗನ ಬಸವಣ್ಣ. ಇದನ್ನೇ ಇನ್ನೊಂದು ಇದೇ ವಚನದ ಮುಂದಿನ ವಚನದಲ್ಲೂ ಕೂಡ ಎರಡನ್ನೂ ಸೇರಿಸಿ ಹೇಳ್ತೇನೆ. ಮತ್ತಂ ಜಂಗಮವೇ ಲಿಂಗವೆಂದು ನಂಬಿದ ಬಳಿಕ ಸಂದೇಹವಿಲ್ಲದಿರಬೇಕು ನೋಡ, ಸಂದು ಸಂಶಯ ಬಳಿದು ಸಯವಾದ ಭಕ್ತಿ ಹಿಂದ ಮೆಟ್ಟಿದಡೆ ಹೋಯಿತ್ತಲ್ಲ, ಒಪ್ಪಚ್ಚಿ ಕಿಂಕಿಲನಾಗಿ ಮತ್ತೊಪ್ಪಚ್ಚಿ ಅಹಂಕಾರಿಯಾದಡೆ ಹೋಗ ನೂಕುವನು ಕಾಣ ನಮ್ಮ ಗುಹೇಶ್ವರ ಲಿಂಗವು. ಸದ್ಭಕ್ತನಾದಂಥವನು ಸದಾ ಕಾಲ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತಂದ್ರೆ, ಯಾವಾಗಲೂ ಕೂಡ ಅಷ್ಟು ಜಾಗರೂಕನಾಗಿ ತನ್ನ ವರ್ತನೆ, ತಾನು ಆಡುವ ಮಾತು, ತಾನು ನಡೆದುಕೊಳ್ಳುವ ರೀತಿ ಪ್ರತಿಯೊಂದನ್ನು ಕೂಡ ಅಷ್ಟು ಜಾಗರೂಕವಾಗಿರಬೇಕು. ಯಾಕೆಂದರೆ ನೋಡ್ತಾ ಇರುವುದು ಅಂತಸ್ಸಾಕ್ಷಿಯ ಆತ್ಮರೂಪಿಯಾದಂಥವನು ಇದ್ದಾನಲ್ಲ. ಯಾರನ್ನೇ ಆಗ್ಲಿ ನಾವು ಡೂಪ್ ಮಾಡಬಹುದು, ಆದ್ರೆ ಒಳಗಿರುವಂಥದ್ದು ಅದಕ್ಕೇನು ಮಾಡಕ್ಕಾಗೋದಿಲ್ಲ ತಾನೆ, ಎಲ್ಲಾನು ನೋಡ್ತಾ ಇದೆ. ಹಾಗಾಗಿ ಒಂದೊಂದು ಮಾತು ಕೂಡ, ಒಂದೊಂದು ಕಾರ್ಯವೂ ಕೂಡ ಅಷ್ಟು ಜಾಗರೂಕವಾಗಿರಬೇಕಾದಂಥದ್ದು. ಹೊತ್ತಿಂಗೊಂದೇ ಪರಿಯುಂಟೆ ಹೇಳ, ಒಂದೊಂದು ಹೊತ್ತಲ್ಲಿ ಒಂದೊಂದು ತರ ಆಡೋದ ನೀನು. ಒಮ್ಮೆ ಅಹಂಕಾರ ಒಮ್ಮೆ ಕಿಂಕಿಲವೇ, ಒಪ್ಪಚ್ಚಿ ಕಿಂಕಿಲನಾಗಿ ಮತ್ತೊಪ್ಪಚ್ಚಿ ಅಹಂಕಾರಿಯೇ. ಒಂದು ಹೊತ್ತಲ್ಲಿ ಹೀಗೆ, ಇನ್ನೊಂದು ಹೊತ್ತಲ್ಲಿ ಹಾಗೆ. ಆ ಥರ ಸದ್ಭಕ್ತ ಹಾಗೆ ನಡ್ಕೊಳ್ಬಹುದಾ? ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಗುಹೇಶ್ವರ ನಿಪ್ಪನಲ್ಲದೆ, ಹಾಗೆ ಒಳಗೆ ಹೊರಗೆ ಮನಸ್ಸಿಗೆ ಆ ಮನಸ್ಸನ್ನ ಸಾಕ್ಷಿಯಾಗಿಟ್ಟುಕೊಂಡು. ಮತ್ತೊಂದು ವಚನ ಇದೆ, ತುಂಬಾ ಇದನ್ನ ಹಿಂದೆ ಆಕಾಶವಾಣಿನಲ್ಲಿ ಬೆಳಗಿನ ಜಾವ ಕ್ಲಾಸಿಕಲ್ ಮ್ಯೂಸಿಕ್ ಬರ್ತಿತ್ತು, ಹಿಂದೂಸ್ತಾನಿ ಮತ್ತೆ ಕರ್ನಾಟಿಕ್ ಶೈಲಿನಲ್ಲಿ ಹಾಡುವಂಥದ್ದು. ಬಹುಶಃ ಇದು ನಿಜಗುಣ ಶಿವಯೋಗಿಗಳ ರಚನೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಪದ ಅದು. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡ ಬಿಡದಿರು ಶಂಭುವ ಅಂತ ಅಂದ್ಬಿಟ್ಟು, ನನಗೆ ತುಂಬಾ 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 ಇಷ್ಟವಾದಂತಹ ಪದ. ಎಷ್ಟು ಬಹುಶಃ ನಿಜಗುಣ ಶಿವಯೋಗಿಗಳು ಇಲ್ಲ ಸರ್ಪಭೂಷಣ ಶಿವಯೋಗಿಗಳು ಅಂತ ಅನ್ಸುತ್ತೆ. ಅದ್ಭುತವಾದಂತಹ ಮಾತು. ಅದರಲ್ಲಿ ಆ ವಚನದಲ್ಲಿ ಬರುವಂತಹದ್ದು, ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡಕೊಂಬುವುದೇ ಚಂದವು, ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಷ್ಟು ಸುಲಭವಾಗಿ ಜನ ಮೆಚ್ಕೊಳ್ಳೋ ರೀತಿನಲ್ಲಿ ನಡ್ಕೊಂಡ್ರೆ ಏನ್ ಬಂದ್ಬಿಡ್ತು, ಮನಸ್ಸು ಮೆಚ್ಕೊಳ್ಳೋ ರೀತಿ ತಾನೇ ನಡ್ಕೋಬೇಕಾಗಿರುವಂಥದ್ದು. ಏನ್ ಹಬ್ಬಬ್ಬ ಅಂತಂದ್ರೆ ಜನ ಮೆಚ್ಚಿಕೊಂಡು ಅದರಲ್ಲೂ ಬರುತ್ತೆ, ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನುಮಯ ಶಿವನಿಜ ವರಿಯನೇ ಮರುಳೆ ಅಂತ ಅಂದ್ಬಿಟ್ಟು, ನಿನ್ನ ಇಲ್ಲಿ ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡ್ಕೊಂಬುವುದೇ ಚಂದವು, ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ವರೆ. ಜನ ಎಲ್ಲ ನಿನ್ನನ್ನ ಆಹಾ ಏನ್ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅಂದ ತಕ್ಷಣ ನಿನ್ನ ಕೈಲಾಸ ಕರ್ಕೊಂಡು ಹೋಗ್ಬಿಡ್ತಾರ. ಜನ ಮೆಚ್ಚದಿರೆ ನಿನ್ನ ಶಿವ ಮೆಚ್ಚನೆ. ಜನ ನಿನ್ನನ್ ಮೆಚ್ಚಲಿಲ್ಲ ಅಂತಂದ್ರೆ ಶಿವನು ಮೆಚ್ಚೋದಿಲ್ವಾ? ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಅವ್ರಿಗೇನ್ ಗೊತ್ತು ನೀನ್ ಯಾವ ರೀತಿ ನಡ್ಕೋತಾ ಇದೀಯಾ ಅಂತ ಅಂದ್ಬಿಟ್ಟು. ಮನವರಿಯದ ಕಳ್ಳತನವಿಲ್ಲವಲ್ಲ. ನಿನ್ನ ಮನಸ್ಸಿಗೆ ನೀನು ಮನಸ್ಸಾಕ್ಷಿ, ನಿನ್ನ ಅಂತಸ್ಸಾಕ್ಷಿಗೆ ನಿಜವಾದ ರೀತಿನಲ್ಲಿ ನೀನು ನಡ್ಕೊಂಡ್ರೆ ಅದನ್ನ ಶಿವ ಮೆಚ್ತಾನೆ. ಯಾಕೆ?
ಮನಸ್ಸು ಶಿವಸ್ವರೂಪ. ಆ ಅಂತರಾತ್ಮ ಇದೆಯಲ್ಲ, ಆ ಅಂತರಾತ್ಮ ನಿನ್ನ ಅಂತ ಸತ್ವ ಅದು ಶಿವ. ಅವನಿಂದ ನೀನ್ ಮುಚ್ಚಿಟ್ಕೊಂಡು ಏನ್ ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಗುಹೇಶ್ವರನಿಪ್ಪನಲ್ಲದೆ, ಹಾಗೆ ಮನಸ್ಸಿಗೆ ಆ ಶುದ್ಧಾತ್ಮನಾಗಿ ಶುದ್ಧ ಚಿತ್ತನಾಗಿ ಅಷ್ಟು ಓಪನ್ ಆಗಿ ಪಾರದರ್ಶಕತೆಯಿಂದ ಇದ್ದಂಥದ್ದರಲ್ಲಿ ಶಿವ ಇರ್ತಾನೆ. ಜಂಗಮವೇ ಲಿಂಗವೆಂದು ನಂಬಿದ ಬಳಿಕ ಸಂದೇಹವಿಲ್ಲದಿರಬೇಕು ನೋಡ. ನೀನ್ ಹಾಗೆ ನಿಜವಾಗಿಯೂ ನಂಬ್ಕೊಂಡಿದ್ದೆ ಅಂತಂದ್ರೆ ಯು ಶುಡ್ ಹ್ಯಾವ್ ಫಾಲೋಡ್ ಇಟ್ ಟು ದ ಟಿ. ಕ್ರಾಸ್ ದ ಟಿ ಅಂಡ್ ಡಾಟೆಡ್ ದಿ ಐ ಅಂತಾರಲ್ಲ, ಆ ತರ ಪ್ರತಿಯೊಂದನ್ನು ನೀನ್ ನಡ್ಕೊಂಡು ಇರ್ಬೇಕಾಗಿತ್ತು. ಹಾಗೆ ಸಂದು ಸಂಶಯ ಬಳಿದು ಸಯವಾದ ಭಕ್ತಿ ಹಿಂದ ಮೆಟ್ಟಿದಡೆ ಹೋಯಿತಲ್ಲ. ಅಷ್ಟೆಲ್ಲ ಕ್ಲಾರಿಟಿ ಇಟ್ಕೊಂಡು ಜಂಗಮವೇ ಲಿಂಗ ಅಂತೆಲ್ಲ ಹೇಳ್ಕೊಂಡು 10 ಹೆಜ್ಜೆ ಮುಂದೆ ಬಂದು 1 ಹೆಜ್ಜೆ ಹಿಂದಿಟ್ಟಿಯಲ್ಲ. ನಿನ್ನ ಆ ಒಂದು ಹೊತ್ತಿನ ವರ್ತನೆಯಿಂದ ಯು ವೆಂಟ್ ಬ್ಯಾಕ್. ಹೋಯ್ತಲ್ಲ, ಹಿಂದ ಮೆಟ್ಟಿದಡೆ ಸಯವಾದ ಭಕ್ತಿ, ಅಷ್ಟು ಪಕ್ವವಾಗಿರುವಂತಹ ಭಕ್ತಿ ಹಿಂದ ಮೆಟ್ಟಿದಡೆ ಹೋಯಿತಲ್ಲ. ಯು ವೆಂಟ್ ಬ್ಯಾಕ್ ಆನ್ ಇಟ್. ಈವನ್ ಇಫ್ ಯು ಸ್ಲಿಪ್ಡ್ ಅ ಲಿಟಲ್ ಬಿಟ್, ಯು ವೆಂಟ್ ಬ್ಯಾಕ್ ಆನ್ ಇಟ್. ಇದಕ್ಕೆ ಬಸವರಾಜ ದೇವರ ಭಿನ್ನಹ ಬೆದಕದಿರಿ ಎಷ್ಟು ಅಂತ ನನ್ನನ್ನ ವೈ ಆರ್ ಯು ಲೈಕ್ ಕೆದಕ್ತಾ ಇದ್ದೀರಾ, ಬೆದಕದಿರಿ ಹುರುಳಿಲ್ಲದ ಚಿತ್ತರಟೆಯ ಕಾಯಲ್ಲಿ ಮತ್ತೇನ ನರಸುವಿರಿ, ನಿಮ್ಮ ಉತ್ತಮಿಕೆಯ ಮೆರೆಯಯ್ಯ ಕೂಡಲ ಸಂಗಮ ದೇವ. ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡ ಅಯ್ಯ, ವಿಚಾರಿಸಿ ನೋಡಿದಡೆ ಹುರುಳಿಲ್ಲ ಕಂಡಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪ ಮಾಡಿ ನೀ ವಿರಿಸಿದಿರಿ ಕೂಡಲ ಸಂಗಮ ದೇವ. ಎಷ್ಟು you're peeling it off, you're taking it more and more, you're probing and probing. There is nothing inside me. ಚಿತ್ತರಟೆಯ ಕಾಯಲ್ಲಿ ಮತ್ತೇನ ನರಸುವಿರಿ, ಏನೂ ಇಲ್ಲ, ಎಲ್ಲ ಎಂಟಿ ಶೆಲ್. ಟೊಳ್ಳಾಗಿರುವಂತಹ ಕಾಯಲ್ಲಿ ಇನ್ನೇನನ್ನ ಹುಡುಕ್ತಾ ಇದ್ದೀರಾ ನೀವು? ಟೊಳ್ಳು ನನಗೆ, I'm all empty and I'm accepting it. ನೀವು ದೊಡ್ಡೋರು, ನೀವು ಒಳ್ಳೆಯವರು, ನಿಮ್ಮ ಉತ್ತಮಿಕೆಯ ಮೆರೆಯಯ್ಯ. ಯಾಕೆ? ದೊಡ್ಡವರು ಮತ್ತೊಬ್ಬರಲ್ಲಿ ಇರುವಂತಹ ನ್ಯೂನತೆಗಳನ್ನೇ ಎತ್ತಿ 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 ಆಡುವಂಥದ್ದಲ್ಲ. ಗುರುವಾದಂಥವನು ಶಿಷ್ಯನಲ್ಲಿ ನ್ಯೂನತೆಗಳು ಇದ್ದರೂ ಕೂಡ ಅದನ್ನೇ ಎತ್ತಿ 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 ಆಡಿಸುವಂಥದ್ದಲ್ಲ, ಅದನ್ನ ಹಾಸ್ಯ ಮಾಡುವಂಥದ್ದಲ್ಲ, ಮೂದಲಿಸುವಂಥದ್ದಲ್ಲ. ಗುರುವಾದಂಥವನು ಆ ಇರತಕ್ಕಂತಹ ಅಪಕ್ವತೆಗಳನ್ನ, ನ್ಯೂನತೆಗಳನ್ನ ಶಿಷ್ಯನ ಮುಖಾಂತರವೇ ಅದೆಲ್ಲವನ್ನ ತುಂಬಿಸ್ತಾ ಸರಿ ಮಾಡ್ತಾ ಬರುವಂಥದ್ದು. ನಿಮ್ಮ ಉತ್ತಮಿಕೆಯ ಮೆರೆಯಯ್ಯ ಕೂಡಲ ಸಂಗಮ ದೇವ. ಎನ್ನ ಚಿತ್ತ ಅತ್ತಿಯ ಹಣ್ಣು, ಹತ್ತಿ ಹಣ್ಣು ಏನಿದೆ? ಏನೂ ಇಲ್ಲ. ವಿಚಾರಿಸಿ ನೋಡಿದಡೆ ಹುರುಳಿಲ್ಲ ಕಂಡಯ್ಯ, ಪ್ರಪಂಚದ ಡಂಬಿನಲ್ಲಿ ಎನ್ನನೊಂದು ರೂಪ ಮಾಡಿ. ಈ ಪ್ರಪಂಚದ ಈ ಬೂಟಾಟಿಕೆಯ ಪ್ರಪಂಚ ಏನಿದೆ, ಮಾಯಾ ಪ್ರಪಂಚ, ಕಾಣುವ ರೀತಿ ಇರುವಂಥದ್ದಲ್ಲ. ನಾಮರೂಪಾತ್ಮಕವಾಗಿ ನಮಗೆ ಏನ್ ತೋರ್ತಾ ಇದೆಯೋ ದಟ್ ಇಸ್ ನಾಟ್ ದ ರಿಯಾಲಿಟಿ. ಇಟ್ ಇಸ್ ಆಲ್ ಒಂದು ಡಂಬಕ ರೀತಿನಲ್ಲಿ, ಕೇವಲ ಒಂದು ವ್ಯಾವಹಾರಿಕ ಮಟ್ಟದಲ್ಲಿ ತೋರ್ತಾ ಇರುವಂಥದ್ದು. ನಾನು ಕೂಡ ಕೇವಲ ವ್ಯವಹಾರ ಮಟ್ಟದಲ್ಲಿ ನಾನು ಹೀಗೆ ನಡ್ಕೋತಾ ಇದ್ದೀನಿ. ಸೊ ಈ ಡಂಬಕ ಪ್ರಪಂಚದಲ್ಲಿ ನಾನೂ ಕೂಡ ಒಬ್ಬ ಡಂಬಕನಂತೆ ನಾನು ನಡ್ಕೋತಾ ಇದ್ದೇನೆ. ನನ್ನನ್ನು ಕ್ಷಮಿಸಿ, ಇನ್ನೆಷ್ಟು ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಅಷ್ಟು ಹೇಳಿದ್ರೂ ಕೂಡ ಪ್ರಭುದೇವರು ಬಿಡ್ತಿಲ್ಲ. ಕೈಯಲ್ಲಿ ಢಾಣೆ, ಮನದಲ್ಲಿ ಕ್ರೋಧ, ವಚನದಲ್ಲಿ ಕಿಂಕಿಲ, ಲಿಂಗದ ವಾರ್ತೆ ನಿನಗೇಕೆ ಹೇಳ ಬಸವ. ಜಂಗಮವೇ ಲಿಂಗವೆಂಬ ಶಬ್ದ ಸೂತಕ ಉಂಟಲ್ಲದೆ, ಸಜ್ಜನ ಸಮಭಕ್ತಿಯ ಮಾತು ನಿನಗೇಕೆ ಹೇಳ ಬಸವ. ಕಬ್ಬುನದ ರೂಪು ಪರುಷವ ಮುಟ್ಟಿ ಹೊನ್ನಾಯಿತಲ್ಲದೆ, ಪರುಷವಾಗಬಲ್ಲುದೇ ಹೇಳ ಬಸವ. ಗುಹೇಶ್ವರನೆಂಬ ಪರುಷದ ಪುತ್ಥಳಿಯ ನರಿಯಬಲ್ಲಡೆ, ತಿಳಿದು ನೋಡ ಸಂಗನ ಬಸವಣ್ಣ.
ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ಯಾ? ಢಾಣೆ ಅಂದ್ರೆ ಅದು ಆಯುಧ, ಯಾವ ತರದ್ ಬೇಕಾದ್ರೂ ಆಗಿರಬಹುದು. ಕೈಯಲ್ಲಿ ಆಯುಧವನ್ನ ಇಟ್ಟುಕೊಂಡು, ಮನಸ್ಸಿನಲ್ಲಿ ಕೋಪ ಇಟ್ಕೊಂಡು, ಮಾತಲ್ಲಿ ಮಾತ್ರ ದಾಸೋಸ್ಮಿ 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 ಅಂತ ಅನ್ಕೊಂಡು ಆಡ್ತಾ ಇದ್ದೀಯಾ? ಲಿಂಗದ ವಾರ್ತೆ ನಿನಗೇಕೆ? ನಿನಗೆ ಯಾಕೆ ಬೇಕು ದೇವರು ಅಂತೆಲ್ಲ ಅನ್ಕೊಂಡು? ದೇವರು ಜನರು ಮನಸ್ಸಿನಲ್ಲೊಂದು, ಮಾತಲ್ಲೊಂದು, ಬಾಯಲ್ಲೊಂದು, ಕೈಯಲ್ಲೊಂದು ಮಾಡೋದು ನೀನು. ಜಂಗಮವೇ ಲಿಂಗವೆಂಬ ಶಬ್ದ ಸೂತಕ ಉಂಟಲ್ಲದೆ ಸಜ್ಜನ ಸಮಭಕ್ತಿಯ ಮಾತು ನಿನಗೇಕೆ ಹೇಳ ಬಸವ? ಸುಮ್ಮನೆ ನೀನ್ ಬಾಯಿ ಮಾತಲ್ಲಷ್ಟೇ ಹೇಳ್ತಾ ಇರುವಂತದ್ದು. ಜಂಗಮವೇ ಲಿಂಗ ಅಂತ ಬಾಯಿ ಮಾತಲ್ಲ ಆಡ್ಕೊಂಡ್ ಬರ್ತಾ ಇದೀಯ ನೀನು. ನಿಜವಾದ ಭಕ್ತಿ ನಿನಗೆಲ್ಲಿದೆ? ಇದೆಯಾ? ಇದ್ದಿತ್ತು ಅಂದ್ರೆ ಹೀಗ್ ನಡ್ಕೋತಾ ಇದ್ಯಾ? ಕಬ್ಬುನದ ರೂಪು ಪರುಷವ ಮುಟ್ಟಿ ಹೊನ್ನಾಯಿತಲ್ಲದೆ ಪರುಷವಾಗಬಲ್ಲುದೆ ಹೇಳ ಬಸವ. ಕಬ್ಬಣ ಪರುಷ ಮಣಿ ಇರುತ್ತಲ್ಲ, ಅದಕ್ಕೆ ಕಬ್ಬಣನ ಸೋಕಿಸ್ಬಿಟ್ರೆ ಅದು ಕಬ್ಬಣ ಚಿನ್ನವಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇಟ್ ವಾಸ್ ಕೈಂಡ್ ಆಫ್ ಲೈಕ್ ದಟ್ the alchemists, they were behind this whole thing, right? They could make ಇಂಥ ಒಂದು ಪರುಷಮಣಿಯನ್ನ ಮಾಡಬೇಕು, ಮುಟ್ಟಿದ್ದೆಲ್ಲ ಬಂಗಾರ ಆಗೋಗ್ಬಿಡುತ್ತೆ ಅನ್ನೋದನ್ನ, ಅದನ್ನ ಆಲ್ಕೆಮಿನಲ್ಲಿ they were trying to experiment and find out this thing. ಪರುಷ ಅಂತ ಇತ್ತ ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ ಅದರ ಉಲ್ಲೇಖ ಮಾತ್ರ ಕಾವ್ಯಗಳಲ್ಲಿ ಎಲ್ಲಾ ಕಡೆ ಇದೆ, ಸುಮಾರಷ್ಟು ಕಡೆ. ಸಂಸ್ಕೃತ ಕಾವ್ಯದಲ್ಲೂ ನೀವು ನೋಡಬಹುದು, ವಚನಗಳಲ್ಲೂ ಯಥೇಚ್ಛವಾಗಿ ಎಲ್ಲ ಇದರಲ್ಲೂ ಈ ಪರುಷಮಣಿ ಅಂತ ತುಂಬಾ ಯೂಸ್ ಮಾಡಿದ್ದಾರೆ. ವಾಸ್ ಇಟ್ ರಿಯಲಿ ದೇರ್? ಹೂ ನೋಸ್? ವಿ ಡೋಂಟ್ ನೋ. ಪಾಯಿಂಟ್ ಇಸ್, there was ever an element that if you bring a iron in contact with it, the iron would turn into gold. ಕಬ್ಬುಣದ ರೂಪು ಪರುಷವ ಮುಟ್ಟಿ ಹೊನ್ನಾಯಿತಲ್ಲದೆ. ಕಬ್ಬಣನ ಪರುಷಕ್ಕೆ ಸೋಕಿಸ್ಬಿಟ್ಟು ಅದನ್ನ ಚಿನ್ನ ಮಾಡಬಹುದೇ ಹೊರತು ಪರುಷ ಆಗೋಗುತ್ತಾ? ಬೆಲೆ ಇರೋದು ಯಾವುದಕ್ಕೆ? ಪರುಷಕ್ಕೆ. ಪರುಷನ ಮುಟ್ಟಿಬಿಟ್ಟು ಪರುಷವಾಗಬಲ್ಲೋದು ಅಂತಂದ್ರೆ ದಟ್ ಇಸ್ ಒನ್ ಥಿಂಗ್. ಇಂಡಕ್ಷನ್ ಆಗುತ್ತಲ್ಲ, ಯು ನೋ ದ ಪ್ರಾಪರ್ಟಿ ಆಫ್ ಇಂಡಕ್ಷನ್, ರೈಟ್? ಯು ವೈಂಡ್ ಅಪ್ ದ ಇಂಡಕ್ಷನ್ ಕಾಯಿಲ್ and then you can turn it into a magnet as long as the current is passing through it. Current off ಆಯ್ತು ಅಂತಂದ್ರೆ magnetism is gone from that block of iron or copper, right? So ಪರುಷವಾಗಬಲ್ಲುದೆ. ನೀನ್ ಕಬ್ಬಣ ತಗೊಂಡ್ಬಂದು ಪರುಷಕ್ ಸೋಕಿಸ್ಬಿಟ್ಟು you can turn it into gold, but you can never make it ಪರುಷ. ಗುಹೇಶ್ವರನೆಂಬ ಪರುಷದ ಪುತ್ಥಳಿಯ ನರಿಯಬಲ್ಲಡೆ ತಿಳಿದು ನೋಡ ಸಂಗನ ಬಸವಣ್ಣ. ಬ್ರಹ್ಮ ಪರಬ್ರಹ್ಮ ವಸ್ತು, ಆ ಪರಶಿವ ಪರುಷ. ನೀನು ಪರುಷವಾಗಬೇಕು, ಆ ಸ್ವರೂಪ, ಆ ಮಟ್ಟಕ್ಕೆ ನೀನು ಏರಬೇಕು. ಆಗಬೇಕು, ಅದನ್ನ ತಿಳ್ಕೊಳ್ಬೇಕು. ಆ ಪರಶಿವ ಸ್ವರೂಪವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀನ್ ಫಸ್ಟ್ ಅದನ್ನ, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಸ್ಟ್ರೈವ್ ಫಾರ್. ಬಸವಣ್ಣನವರು ಅದಕ್ಕೆ ಹೇಳುವಂತಹದ್ದು. ಇದಕ್ಕೆ ಬಸವರಾಜ ದೇವರ ಭಿನ್ನಹ. ಆನೆತ್ತ ಬಲ್ಲೆನಯ್ಯ ನಿಮ್ಮ ಭಕ್ತಿಯ ಘನವ, ನಾನೆತ್ತ ಬಲ್ಲೆನಯ್ಯ ನಿಮ್ಮ ಶ್ರೀಪಾದದ ನಿಲವ. ಕಾಯದ ಕಳವಳದ ಮರೆ ಹೊಕ್ಕಿದ್ದವರಲ್ಲಿ ನಿಮ್ಮ ನಂಬುಗೆ ಎಳವಡುವುದೇ. ಕೂಡಲ ಸಂಗಮ ದೇವ ಎನ್ನವಗುಣವ ನೋಡದೆ ಕರುಣದಿಂದ ಭಕ್ತಿಯ ನಿಲವ ತೋರ ತಂದೆ. ನನಗೆ ಏನು ಗೊತ್ತು ಭಕ್ತಿ, ನಿಮ್ಮಲ್ಲಿ ಭಕ್ತಿ ಹೇಗೆ ಮಾಡಬೇಕು, ನಿಮ್ಮ ಭಕ್ತಿಯ ಪ್ರಕಾರ ಯಾವ ರೀತಿ ನನಗೇನು ಗೊತ್ತು. ನಿಮ್ಮ ಶ್ರೀಪಾದದ ಆ ನಿಲವು, ನಿಮ್ಮ ಆ ಪಾದದ ಘನತೆ, ಆ ಪಾದದ ಮಹಿಮೆ ನನಗೆ ಹೇಗೆ ಗೊತ್ತು? ಇದ್ಯಾವುದೂ ನನಗೆ ಗೊತ್ತಿಲ್ಲ. ಯಾಕೆ? ನಾನು ಕೇವಲ ದೇಹ ಸಂಬಂಧಿಯಾಗಿ ಈ ದೇಹದ ಆ ಒಂದು ಕಷ್ಟ ನಷ್ಟಗಳಿಗೆ ನಾನು ಗಂಟು ಬಿದ್ದಿದ್ದೇನೆ ಹೊರತು, ಹೀಗೆ ದೇಹ ಸಂಬಂಧಿಯಾಗಿರ್ತಕ್ಕಂಥವರಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಹೇಗೆ ಬರುತ್ತೆ? ಬರುವಂಥದ್ದಲ್ಲ. ಎನ್ನವಗುಣವ ನೋಡದೆ ಕರುಣದಿಂದ ಭಕ್ತಿಯ ನಿಲವ ತೋರ ತಂದೆ. ನನಗೆ ಏನು ಗೊತ್ತಿಲ್ಲ, ನೀನ್ ಹೇಳ್ಕೊಡು. ಯಾವುದು ಭಕ್ತಿಯ ನಿಲವು, ಭಕ್ತಿಯ ರೀತಿ, ಭಕ್ತಿಯ ಪ್ರಕಾರ ಎಂಥದ್ದು ಅನ್ನೋದನ್ನ ನೀನ್ ಹೇಳ್ಕೊಡು ಅಂತ ಹೇಳಿದ್ರೆ ಇದಕ್ಕೆ ಪ್ರಭುದೇವರ ನಿರೂಪ. ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಡ ಬಸವಣ್ಣ,
ಕೊಂಬು ತಪ್ಪದೆ ಹಾಯುವ ಕಪಿಯಂತಿರಬೇಡ ಬಸವಣ್ಣ. ನೀರ ಕ್ಷೀರವ ಬೆರಸಿರೆ ಭೇದಿಸಿ ತೆಗೆವ ಹಂಸೆಯಂತಿರಬೇಡ ಬಸವಣ್ಣ. ಗುಹೇಶ್ವರ ಲಿಂಗದಲ್ಲಿ ಅವಧಾನ ತಪ್ಪಿ ಮರಳಿ ಅರಸಲುಂಟೆ ಹೇಳ ಸಂಗನ ಬಸವಣ್ಣ. ಹಿಂದಿನ ಸತಿ ಕೂಡ ನಾನು ಈ ಕೂರ್ಮದ ಶಿಶು ಯಾವ ರೀತಿ ದ ಟಾರ್ಟಾಯ್ಸ್, ದ ಬೇಬಿ ಟರ್ಟಲ್, ಹೌ ಇಟ್ ಬಿಹೇವ್ಸ್ ಅನ್ನೋದನ್ನ ನಾ ಹೇಳಿದ್ದೆ. ಅದನ್ನೇ ಅಂದರೆ ಭಕ್ತನಾದಂಥವನು ತಾನು ಆರಾಧಿಸುವಂತಹ ಆ ದೈವ ಕಣ್ಣಿಗೆ ಇಂದ್ರಿಯಕ್ಕೆ ಗೋಚರವಾಗಿರಲಿ ಇಲ್ಲದೆ ಇರಲಿ, ಪರಬ್ರಹ್ಮ ವಸ್ತು ಇಂದ್ರಿಯಕ್ಕೆ ಅಗೋಚರವಾಗಿರುವಂಥದ್ದು, ಅಗಮ್ಯವಾಗಿರುವಂಥದ್ದು. ಆದರೂ ಕೂಡ ಅದರೊಂದಿಗಿನ ಸಂಬಂಧವನ್ನ ಅದು ಅರಸಿಕೊಂಡು ಹೋಗಬೇಕಾಗಿರುವಂಥದ್ದು ಆ ಭಕ್ತನ ಲಕ್ಷಣ. ಯಾಕೆಂದ್ರೆ ಪರಬ್ರಹ್ಮ ವಸ್ತು ಮಾಯಾವೃತನಾಗಿರತಕ್ಕಂತಹ ಜೀವ ತನ್ನ ನಿಜವಾದ ಸ್ವರೂಪ ಶಿವಸ್ವರೂಪವೇ ಅನ್ನೋದನ್ನ ತಿಳ್ಕೊಂಡು ಆ ಶಿವಸ್ವರೂಪ ನಾಮರೂಪಾತೀತವಾಗಿರುವಂತಹದ್ದು, ಇಂದ್ರಿಯಕ್ಕೆ ಅತೀತವಾಗಿರುವಂಥದ್ದು, ಇಟ್ ಇಸ್ ಬಿಯಾಂಡ್ ಆಲ್ ಕೈಂಡ್ ಆಫ್ ಸೆನ್ಸ್ ಆಬ್ಜೆಕ್ಟ್ಸ್ ಅನ್ನೋದನ್ನ ತಿಳಿದರೂ ಸಹ ಆ ಪರಬ್ರಹ್ಮ ವಸ್ತುವಿನ ಆ ಒಂದು ಜ್ಞಾನದ ಕಡೆ ಮುಖ ಮಾಡಿಕೊಂಡು ಹೋಗ್ಬೇಕಾಗಿರುವಂಥದ್ದು ಭಕ್ತನ ಸ್ವರೂಪ. ಕೊಂಬ ತಪ್ಪದೆ ಹಾಯುವ ಕಪಿಯಂತಿರಬೇಡ ಬಸವಣ್ಣ. ಕೋತಿ ಮರದಿಂದ ಮರಕ್ಕೆ ಕೊಂಬೆಯನ್ನ ಹಾರುವಾಗ ಎಲ್ಲಾದ್ರೂ ಜಾರುತ್ತ, ಬಿತ್ತು ಅಂತಂದ್ರೆ ಜಾರ್ತು ಅಂತಂದ್ರೆ ಗೋವಿಂದ. ಬಟ್ ಲುಕ್ ಅಟ್ ದ ಅಮೌಂಟ್ ಆಫ್ ಪ್ರೆಸಿಷನ್ ಇಟ್ ಹ್ಯಾಸ್, ದ ಕ್ಯಾಲ್ಕುಲೇಷನ್ ಇಟ್ ಹ್ಯಾಸ್, ಅಂಡ್ ದ ಕೇರ್ಫುಲ್ನೆಸ್ ವಿತ್ ವಿಚ್ ಇಟ್ ಜಂಪ್ಸ್ ಫ್ರಮ್ ಒನ್ ಬ್ರಾಂಚ್ ಟು ದಿ ಅದರ್ ಬ್ರಾಂಚ್. ತಪ್ಪದೆ ಹಾಯುವ ಕಪಿಯಂತಿರಬೇಡ ಬಸವಣ್ಣ. ನೀರ ಕ್ಷೀರವ ಬೆರಸಿರೆ ಭೇದಿಸಿ ತೆಗೆವ ಅಂದ್ರೆ ಅಷ್ಟು ಜಾಗರೂಕತೆಯಾಗಿರಬೇಕು. ಭಕ್ತನಾದಂಥವನು ಭಕ್ತಿಯನ್ನ ಮಾಡುವಾಗ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರ ಬಂತು. ಆಮೇಲೆ ಯಾವುದರ ಕಡೆ, ಹೌ ಇಸ್ ದಟ್ ಡೆಡಿಕೇಶನ್, ಹೌ ಇಸ್ ದಟ್ ಫೇತ್? ಡಸ್ ದ ಟರ್ಟಲ್ ನೋ ವೇರ್ ಇಟ್ ಇಸ್ ಮದರ್ ಇಸ್? ನೋ, ಬಟ್ ಇಟ್ ಗೋಸ್ ಬಿಕಾಸ್ ಇಟ್ ಬಿಲೀವ್ಸ್ ಇಟ್ ಹ್ಯಾಸ್ ದಟ್ ಫೇತ್. ಫೇತ್, that discipline, that caution. ನೀರ ಕ್ಷೀರವ ಬೆರಸಿರೆ ಭೇದಿಸಿ ತೆಗೆವ ಹಂಸೆಯಂತಿರಬೇಡ ಬಸವಣ್ಣ. ಡಿಸ್ಕ್ರಿಮಿನೇಷನ್. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಪರಮಾರ್ಥ, ಯಾವುದು ಲೌಕಿಕ, ಯಾವುದು ಶ್ರೇಯಸ್ಸು, ಯಾವುದು ಪ್ರೇಯಸ್ಸು. ಈ ಡಿಸ್ಕ್ರಿಮಿನೇಷನ್ ಡಿವೋಷನ್ ಅಲ್ಲಿ ಏನೇನ್ ಬರಬೇಕು ಅನ್ನೋದನ್ನ ಪೂರ್ತಿ ಈ ಮೂರು ನಿದರ್ಶನಗಳನ್ನ ಕೊಟ್ಟುಬಿಟ್ಟು ಅಲ್ಲಮಪ್ರಭುಗಳು ಇಲ್ಲಿ ಹೇಳ್ತಾ ಇರುವಂತಹದ್ದು. You should have that unflinching dedication, that faith, you should have that caution, and you should have the discrimination. ಗುಹೇಶ್ವರ ಲಿಂಗದಲ್ಲಿ ಅವಧಾನ ತಪ್ಪಿ, ಎಚ್ಚರಿಕೆ ತಪ್ಪಿ, ಒಂದ್ಸತಿ ಎಚ್ಚರ ತಪ್ಪಿ ಆದ್ಮೇಲೆ ಮತ್ತೆ ಅರಸಲುಂಟೆ ಹೇಳ ಸಂಗನ ಬಸವಣ್ಣ. ಇದಕ್ಕೆ ಬಸವಣ್ಣನವರ ಬಸವರಾಜ ದೇವರ ಭಿನ್ನಪ. ಎನ್ನ ತನುವಿಂಗೆ ನೀನೊಡೆಯ, ಎನ್ನ ಮನಕ್ಕೆಯೂ ನೀನೇ ಒಡೆಯ, ಎನ್ನ ಧನಕ್ಕೆಯೂ ನೀನೇ ಒಡೆಯನಾದ ಬಳಿಕ ಎನ್ನರಿವೂ ನಿನ್ನದು, ಎನ್ನ ಮರವೂ ನಿನ್ನದು ಕೂಡಲ ಸಂಗಮ ದೇವ. ಎಲ್ಲವೂ ನನ್ನದೆಲ್ಲವೂ ನೀನೇ, ನಿಂದೆ ಅಂತಾದ ಮೇಲೆ ನನ್ನ ಜ್ಞಾನವೂ ನಿಂದೆ, ನಾನ್ ತಪ್ಪು ಮಾಡಿದ್ರು ಅದಕ್ಕೆ ನೀನೇ ಹೊಣೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತ ಹಾಕ್ಬಿಟ್ರು ಅವ್ರ ಮೇಲೆ. ಪ್ರಭುದೇವರು ಬಿಡ್ತಾರ? ಅಯ್ಯೋ, ಖಂಡಿತ ಬಿಡೋ ಅಂತವ್ರಲ್ಲ. ತಾ ಬಾಳಲಾರದೆ ವಿಧಿಯ ಬೈವನೆಂಬ ನಾಡು ನುಡಿಯಾಯಿತ್ತಲ್ಲ ಬಸವಣ್ಣ. ಅವಧಾನ ತಪ್ಪಿ ಆಚಾರ ಗೆಟ್ಟು ನಡೆದು ಶಿವಾಧೀನವೆಂದಡೆ ಹೋಹುದೆ. ಗುಹೇಶ್ವರ ಲಿಂಗದಲ್ಲಿ ಈ ಬಣ್ಣಿಗೆಯ ಮಾತು ಸಲ್ಲದು ಕೇಳ ಬಸವಣ್ಣ. ಬಣ್ಣದ ಮಾತಾಡ್ತಾ ಇದೀಯ, ಎಲ್ಲ ಹೇಳ್ಬಿಡ್ಬೋ, ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಶಿವ 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 ಅಂತ ಅಂದ್ಬಿಟ್ರೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಅಂತಂದ್ರೆ, ಎಷ್ಟೋ ಸತಿ ಇವಾಗ ನೀವು ಯಾವುದೇ ಪುರಾಣದಲ್ಲಿ ಬರ್ತಕ್ಕಂತಹ ಕಥೆ, ಆ ಕಥೆಯ ಹಿಂದಿನ ಉದ್ದೇಶ ಏನಿದೆ ಅದನ್ನ ಬಿಟ್ಬಿಟ್ಟಿದೀವಿ. ಆ ಕಥೆಯಲ್ಲಿ ಇರ್ತಕ್ಕಂತಹ ಸಾರ, ಸರ್ವಸ್ವ, ಅರ್ಥ ಏನು, ಅದರ ಮಹತ್ವ ಏನು ಅನ್ನೋದನ್ನ ಬಿಟ್ಬಿಟ್ಟಿದೀವಿ.
ಕಥೆನಲ್ಲಿ ಬರೋ ಸೀಕ್ವೆನ್ಸ್ ಇಟ್ಕೊಂಡ್ಬಿಟ್ಟು ಮಾಡ್ತೀವಿ ಅಂತಂದ್ರೆ GP ರಾಜರತ್ನಂ ಅವರ ವಿಚಾರ ರಶ್ಮಿ ಅಂತ ತುಂಬಾ ಚೆನ್ನಾಗಿದೆ ಪುಸ್ತಕ. ಅದು 2 ಭಾಗದಲ್ಲಿ ಬರುತ್ತೆ. ಅದರಲ್ಲಿ ಅಜಾಮಿಳನ ಅಣ್ಣ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದೊಂದೊಂದೇ ಪೇಜು ವಿಚಾರ ರಶ್ಮಿನಲ್ಲಿ ಬರುವಂತಹದ್ದು GP ರಾಜರತ್ನಂ ಅವ್ರದ್ದು. ಅದರಲ್ಲಿ ಅಜಾಮಿಳನ ಅಣ್ಣ ಅಂತ ಅಂದ್ಬಿಟ್ಟು ಒಂದು ಲೇಖನ. ಇದು ಮುಂಚೆ ತುಂಬಾ ಹಿಂದೆ ಸುಧಾನಲ್ಲಿ ಪ್ರಕಟವಾಗ್ತಿದ್ದಂಥದ್ದು ಆಗ್ತಾ ಇತ್ತಂತೆ. ಅದನ್ನೆಲ್ಲ ಆಮೇಲೆ GP ರಾಜರತ್ನಂ ಅವರು ಸೇರಿಸ್ಬಿಟ್ಟು ಒಟ್ಟು ಮಾಡಿ ವಿಚಾರ ರಶ್ಮಿ ಅಂತ 2 ಪುಸ್ತಕ ಬಿಡುಗಡೆ ಮಾಡಿದ್ರು. ಒಂದೊಂದೇ ಪೇಜ್, ವೆರಿ ಬ್ಯೂಟಿಫುಲ್, ಡೆಫಿನೆಟ್ಲಿ ವರ್ತ್ collector's edition. I would highly recommend everyone to get it. ಅಜಾಮಿಳನ ಅಣ್ಣ ಅಂತ ಅದರಲ್ಲಿ ಬರುತ್ತೆ. ಏನು ಅಜಾಮಿಳನ ಕತೆ ಗೊತ್ತಿರತ್ತೆ ಬಹುಶಃ ಎಲ್ಲರಿಗೂ. ಅವನು ಒಬ್ಬ ಮಗ ಇರ್ತಾನೆ, ತುಂಬಾ ಅಪರಿಮಿತವಾಗಿ ಅವನ ಮೇಲೆ ಮೋಹ, ಮಗನ ಮೇಲೆ ತುಂಬಾ ಪ್ರೀತಿ, ತುಂಬಾ ಕಾದು ಹುಟ್ಟಿರುವಂತಹ ಮಗ ಅಜಾಮಿಳನಿಗೆ ಸಾಯುವ ಸಂದರ್ಭದಲ್ಲೂ ಕೂಡ ತನ್ನ ಮಗನನ್ನ ಅಯ್ಯೋ ನಾನು ಮಿಸ್ ದಿಸ್ ಚೈಲ್ಡ್ ಅಂತ ಅಂದ್ಬಿಟ್ಟು ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ. ಸಾಯುವ ಸಂದರ್ಭದಲ್ಲೂ ಕೂಡ ನಾರಾಯಣ ಅಂತ ಕರೀತಾನೆ, ಸತ್ ಹೋಗ್ತಾನೆ. ಬಟ್ ನಾರಾಯಣ ಅಂತ ಶಬ್ದ ಬಂತಲ್ಲ, ಯಮದೂತರು ಬಂದ್ರೆ ಅವರು ವೈಕುಂಠದಿಂದ ವಿಷ್ಣುವಿನ ಸೇವಕರು ಬಂದು ಇಲ್ಲ ಇವನು ನಾರಾಯಣ ಅಂತಂದ, ಸಾಯುವಾಗ ನಾರಾಯಣ ಅಂತ ಬಾಯಿಂದ ಬಂತಲ್ಲ, ಹಿ ಹ್ಯಾಸ್ ಟು ಕಮ್ ಟು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ಯಮದೂತರನ್ನ ಓಡಿಸ್ಬಿಟ್ಟು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ಯಾರೋ ಹರಿಕತೆ ದಾಸರು ಎಲ್ಲ ಕತೆ ಹೇಳಿದ್ರು ಮಾಡಿದ್ರು. ಯಾವನೋ ಒಬ್ಬ ಕೂತಿದ್ದ ದೇವಸ್ಥಾನದಲ್ಲಿ, ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟು, ಓಹೋ ನನಗೆ 7 ಜನ ಮಕ್ಕಳು, ಅಜಾಮಿಳನಿಗೋ ಒಬ್ಬನೇ ಇದ್ದಿದ್ದು, ನಾರಾಯಣ ಅಂತ ಹೆಸರಿಟ್ಟ, ನನಗೆ 7 ಜನ ಮಕ್ಕಳು, ನಾನು ಇನ್ನೆಷ್ಟು ಪುಣ್ಯ ಮಾಡಿರ್ಬೇಡ, ಸರಿ ಎಲ್ಲಾರ್ಗು ಒಬ್ಬನಿಗೆ ಕೃಷ್ಣ, ದಾಮೋದರ, ನಾರಾಯಣ ಅದು ಇದು ಅಂತೆಲ್ಲ ಹೆಸರುಗಳನ್ನ ಇಟ್ಟಿದ್ದಾಯ್ತು. ಸರಿ ಶುರುವಾಯ್ತು. ದಿನ ಬೆಳಗಾದ್ರೆ ಲೇ ನಾರಾಯಣ ಬಾರೋ ಇಲ್ಲಿ, ನನ್ ಮಗನೇ ಏನ್ ಮಾಡ್ತಾ ಇದೀಯ ಅಲ್ಲಿ ಕೂತ್ಕೊಂಡ್ಬಿಟ್ಟು, ಯಾವಾಗ ನಾನು ನಿಂಗೆ ಹೇಳಿದ್ದು ಹೋಗಿ ಅಂಗಡಿ ಬಾಗಿಲು ತೆಗಿ ಅಂತ ಹೇಳಿರ್ಲಿಲ್ಲ, ಹೋಗ್ಬಿಟ್ಟು ಏನೋ ಕತ್ತೆ ಮೇಯಿಸ್ತಾ ಇದೀಯ ಅಲ್ಲಿ ಅನ್ಕೊಂಡು ದಿನ ಬೆಳಗಾದ್ರೆ ಸರಿ ಸಾಯೋ ಹೊತ್ತು ಬಂತು. ಸರಿ ಆ ಹೊತ್ತಿನಲ್ಲೂ ಕೂಡ ನಾರಾಯಣ, ದಾಮೋದರ ಅನ್ಕೊಂಡು ಎಲ್ಲಾ ಮಕ್ಕಳ ಹೆಸರು ಹೇಳ್ಕೊಂಡ, ಏನೋ ಅಪ್ಪ ಕರೀತಿದ್ದಾನೆ ಅಂತೆಲ್ಲ ಓಡ್ ಬಂದ್ರು. ನಿನ್ನ ಅಂಗಡಿಗೆ ಬಾಗಿಲನ್ನು ಬಿಟ್ಬಿಟ್ಟು ಬಂದ್ಬಿಟ್ರ ಎಲ್ಲಾರು, ಹೋಗಿ ಎಲ್ಲಾರು ಅಂತ ಅಂದ್ಬಿಟ್ಟು ಕಳಿಸ್ದ. ಈ ಕಡೆ ಸತ್ತ, ಸೀದಾ ನರಕಕ್ಕೆ ಹೋದ ಅಂತ ಅಂದ್ಬಿಟ್ಟು ಅದರಲ್ಲಿ ಕಥೆ ಬರುತ್ತೆ. ಪಾಯಿಂಟ್ ಇಸ್, ಯಾವುದನ್ನ ಏನೋ ಸರಿ ಇಷ್ಟೆಲ್ಲ ಮಾಡ್ಬಿಟ್ವಿ, ಮಾಡೋದೆಲ್ಲ ಮಾಡ್ಬಿಟ್ಟು ಕಡೆನಲ್ಲಿ ದೇವರ ಹೆಸರು ಹೇಳ್ಬಿಟ್ಟೆ, ಎಲ್ಲ ಸರಿ ಹೊರಟೋಯ್ತು. ಅಂದರೆ ಎಷ್ಟು ನಾವು ಭಕ್ತಿಯನ್ನ we have made it so transactional. ವ್ಯವಹಾರಕ್ಕೆ ದೇವರನ್ನ ನಾವು ವ್ಯವಹಾರಕ್ಕೆ ಇಳಿಸ್ಬಿಟ್ಟಿದೀವಿ. ನಾನು ಇಷ್ಟೆಲ್ಲ ಮಾಡ್ಬಿಟ್ಟೆ, ಕಡೆಯಲ್ಲಿ ನಿನ್ಗೆ ಹೋಗ್ಬಿಟ್ಟು ತಿರುಪತಿನಲ್ಲೋ ಶ್ರೀಶೈಲದಲ್ಲೋ ಧರ್ಮಸ್ಥಳದಲ್ಲೋ ಹೋಗ್ಬಿಟ್ಟು ದೇವ್ರಿಗೆ ಒಂದು 1000 ಹಾಕ್ಬಿಟ್ನಪ್ಪ, ಮಾಡಿದ್ದೆಲ್ಲ ತಪ್ಪೋಯ್ತು, ಓಕೆ ಡನ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಟ್ಟೆ, ಎವ್ರಿಥಿಂಗ್ ಇಸ್ ಫೈನ್. ನೋಡ್ಬಿಟ್ಟೆ ರೀ ಅಲ್ಲಿ ಅಯ್ಯೋ ದೇವ್ರಿಗೆ ಏನು ಪಂಚತಾವಡ ಹಾರ ಹಾಕಿಸ್ಬಿಟ್ಟು ಬಂದಿದ್ದೀನಿ, ಎಲ್ಲ 10 ಜನರ ಮನೆ ಲೂಟಿ ಮಾಡಿ ತಗೊಂಡ್ಬಂದಿದ್ದ ದುಡ್ಡಲ್ಲಿ ಒಂದು ವಜ್ರದ ಕಿರೀಟ ಮಾಡಿಸ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ರೆ ಮುಗಿದು ಹೋಯ್ತು, ಐ ಆಮ್ ಡನ್, ಎಲ್ಲ ಪಾಪ ಎಲ್ಲ ಅವನ್ ತಲೆ ಮೇಲೆ ಇಟ್ಟಿದ್ದೀನಿ, ಅವ್ನು ನೋಡ್ಕೋತಾನೆ ಅಂತ ಅಂದ್ಬಿಟ್ಟು. ಪ್ರಭುದೇವರ ಮಾತು ಅಷ್ಟು, he is very straightforward about these things. ತಾ ಬಾಳಲಾರದೆ ವಿಧಿಯ ಬೈವನೆಂಬ ನಾನು ನುಡಿಯಾಯಿತ್ತಲ್ಲ ಬಸವಣ್ಣ, ಗಾದೆ ಮಾತು. ಬದುಕೋದಕ್ ನಿನಗ್ ಬರೋದಿಲ್ಲ, ವಿಧಿಗೆ ಮಾತ್ರ ಹೇಳೋ ಅಂಥದ್ದು. ಅವಧಾನ ತಪ್ಪಿ ಆಚಾರ ಗೆಟ್ಟು ನಡೆದು ಶಿವಾಧೀನವೆಂದಡೆ ಹೋಗುದೆ. ತಪ್ಪು ನೀನ್ ಮಾಡ್ಬಿಟ್ಟು ನನ್ ತಪ್ಪೆಲ್ಲಾನು ನಿಂದೇನೆ, ನೀನೇ ಮಾಡಿಸಿದ್ದು ಅಂತಂದ್ಬಿಟ್ರೆ ಆಗೋಗುತ್ತಾ? ಹಾಗೆ ಹೇಳೋ ಹಾಗಿತ್ತು ಅಂತಂದ್ರೆ, ನೀನೇ ಮಾಡಿಸಿದ್ದು ಅಂತ ಆಗಿತ್ತು ಅಂತಂದ್ರೆ, ನಾನ್ ಕೊಡೋ ಫಲಾನು ನೀನ್ ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ, ಆ ಫಲ ಮಾತ್ರ ಬೇಡ, ತಪ್ಪೆಲ್ಲ ನಿಂದೆ, ಕೊಟ್ಬಿಟ್ಟಿದ್ದೀನಿ, ಬಟ್ ಡೋಂಟ್ ಗಿವ್ ಮೀ ಎನಿ ರಿಸಲ್ಟ್ಸ್ ಫಾರ್ ದ್ಯಾಟ್, ಡೋಂಟ್ ಗಿವ್ ಮೀ ಎನಿ ಫ್ರೂಟ್ಸ್ ಫಾರ್ ದ್ಯಾಟ್. ನಾನು ಓದ್ಲಿಲ್ಲ, ಎಕ್ಸಾಮ್ಗೆ ಪುಸ್ತಕ ಮುಟ್ಟಿಲ್ಲ, ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲಗಿದ್ದಷ್ಟೇನೆ ಪುಣ್ಯ ಬಂದಿರೋ ಅಂಥದ್ದು, ಬಟ್
ನಿತ್ಯ ಬೆಳಗಾಗಿ ಎದ್ಬಿಟ್ಟು ಗಣೇಶನ್ಗೆ ಒಂದು 21 ನಮಸ್ಕಾರ ಹಾಕ್ಬಿಟ್ಟು ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ರಿಸಲ್ಟ್ಸ್. 96% ಬರುವಂಥದ್ದೇ. ಪುಸ್ತಕದ ಒಂದು ಧೂಳು ಒಂದು ಹೊಡೆದಿಲ್ಲ ಅದರಿಂದ. ಶಿವಾಧೀನವೆಂದಡೆ ಹೋಹುದೆ, ಗುಹೇಶ್ವರ ಲಿಂಗದಲ್ಲಿ ಈ ಬಣ್ಣಿಗೆಯ ಮಾತು ಸಲ್ಲದು ಕೇಳ ಬಸವಣ್ಣ. ಭಗವಂತನ ಮುಂದೆ ಬಣ್ಣದ ಮಾತು ಆಡುವಂಥದ್ದ, ಯಾವತ್ತೂ ಆಗುವಂಥದ್ದಲ್ಲ. ಲಿಂಗ ಜಂಗಮವ ಪೂಜಿಸಿ ಭಕ್ತನಾದೆನೆಂದಡೆ ಭೃತ್ಯಾಚಾರ ಸದಾಚಾರವೇ ಮೊದಲು ನೋಡ. ವಿಶ್ವಾಸವುಳ್ಳ ಭಕ್ತಿಗೆ ಹೊಲೆಯಿಲ್ಲ, ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನೆ ಇರುವುದು. ಗುಹೇಶ್ವರನೆಂಬ ಹಗೆಯ ಗೆಲುವಡೆ ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡ ಸಂಗನ ಬಸವಣ್ಣ. ಲಿಂಗ ಜಂಗಮ ಇವನ್ನ ನಂಬಿ ನಾನು ಭಕ್ತನಾದೆ ಅಂದರೆ ನನಗೆ ಭೃತ್ಯಾಚಾರ ಮೊದಲು ಬರಬೇಕಾಗಿರುವಂಥದ್ದು. ಭೃತ್ಯಾಚಾರ ಸದಾಚಾರವೇ ಮೊದಲು ನೋಡ. ವಿಶ್ವಾಸವುಳ್ಳ ಭಕ್ತಿಗೆ ಹೊಲೆ ಇಲ್ಲ. ಅಷ್ಟು ನಂಬಿಕೆ ಇತ್ತು ಅಂತಂದ್ರೆ, ಅಷ್ಟು ವಿಶ್ವಾಸ ಇತ್ತು ಅಂತಂದ್ರೆ ಸಾಧಿಸಬಾರ್ದಾಗಿತ್ತು ನೀನು. ಒಳಗಡೆ ಕೂತಿದ್ದು ಶಿವಪೂಜೆ ಮಾಡ್ಕೋತಾ ಇದ್ರು ಅದನ್ನೇ ಸಾಧಿಸ್ತಾ ಹೋದೆ. ಯು ವೆಂಟ್ ಆನ್ ಆರ್ಗ್ಯೂಯಿಂಗ್ ಅಬೌಟ್ ಇಟ್ ವೆನ್ ಯು ಶುಡ್ ನಾಟ್ ಹ್ಯಾವ್ ಡನ್ ದಟ್. ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನೇ ಇರುವುದು. ನಾನು ಭಕ್ತ ಎಂಬ ಅಹಂಕಾರದಿಂದ ನೀನು ಭಕ್ತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅದು ನಿನಗೇ ಚುಚ್ಚತ್ತೆ, ನಿನಗೇ ಅದು ಕಷ್ಟವನ್ನ ಕೊಡುವಂಥದ್ದು. ಈ ಮಾತು ಮುಂದೆ ಬರುತ್ತಲ್ಲ, ತುಂಬಾ ಒಂಥರ ವಿಚಿತ್ರವಾಗಿರುವಂಥದ್ದು. ಗುಹೇಶ್ವರನೆಂಬ ಹಗೆಯ ಗೆಲುವಡೆ, ಆ ಪರಮಾತ್ಮನೆಂಬ ಆ ಪರತತ್ವವೆಂಬ ವೈರಿ, ಆ ಹಗೆ, ಆ ವೈರಿಯನ್ನ ಗೆಲ್ಲಬೇಕು ಅಂತಂದರೆ ಅರಿವೆಂಬ ಕತ್ತಿ, ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು. ಆ ಜ್ಞಾನವೆಂಬ ಕತ್ತಿಯನ್ನ ಎಚ್ಚರಿಕೆಯಿಂದ ಹಿಡಿಯಬೇಕು. ಯು ಆರ್ ಟ್ರೈಂಗ್ ಟು ಆರ್ಗ್ಯೂ ವಿತ್ ಮೀ ಸೇಯಿಂಗ್ ದಟ್ ಲಿಂಗ ಜಂಗಮ ಒಂದೇ. ನಾನು ಒಳಗಡೆ ಲಿಂಗ ಪೂಜೆ ಮಾಡ್ತಾ ಇದ್ದೀನಲ್ಲ, ಜಂಗಮ ಪೂಜೆ ಮಾಡ್ದಂಗೆನೆ. ನಾನು ಇಲ್ಲಿ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೋತಾ ಇದ್ರು ಕೂಡ, ಶಿವ ಪೂಜೆ ಮಾಡ್ಕೋತಾ ಇದ್ರು ಕೂಡ ಅಲ್ಲಿದ್ದು ಅವ್ರನ್ನ ಪೂಜಿಸ್ತಾ ಇರೋ ಹಾಗೇನೆ. ಸೊ ಏನು ವ್ಯತ್ಯಾಸ ಇಲ್ಲ, ಒಳಗ್ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಯು ಆರ್ ಟ್ರೈಂಗ್ ಟು ಆರ್ಗ್ಯೂ ಆನ್ ದಟ್ ಪಾಯಿಂಟ್. ಜ್ಞಾನವನ್ನ, ಆ ಭಗವಂತನನ್ನ ಪಡೀಲಿಕ್ಕೆ ಬಳಸಬೇಕಾದಂತಹ ಜ್ಞಾನವನ್ನ ಸರಿಯಾಗಿ ಅರಿತುಕೊಂಡು ಅದನ್ನ ಉಪಯೋಗಿಸ್ಕೋಬೇಕು. ದೇರ್ ಇಸ್ ನಥಿಂಗ್ ಮೋರ್ ಡೇಂಜರಸ್ ದ್ಯಾನ್ a misunderstood knowledge or that what you call as knowledge. Ignorance, at least ignorance ಅನ್ನೋದು ಒಂದು ಗೊತ್ತಾಗೋಗುತ್ತೆ. ಈ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಎಲ್ಲ ತಿಳ್ಕೊಂಡಿರೋ ತರ ಮಾತಾಡ್ತೀವಲ್ಲ ನನ್ನಂತವ್ರು, ಅದು ತುಂಬಾ ಡೇಂಜರಸ್. ಯಾವಾಗ ಬಂದು ಹೆಂಗ್ ಹೊಡೆಯುತ್ತೆ ಹೇಳಕ್ಕಾಗೋದಿಲ್ಲ. ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡ ಸಂಗನ ಬಸವಣ್ಣ. ಆ ಜ್ಞಾನವೆಂಬ ಕತ್ತಿಯನ್ನ ಎಚ್ಚರಿಕೆ ತಪ್ಪದೆ ನೀನು ಉಪಯೋಗಿಸಬೇಕಾಗಿತ್ತು. ಇದಕ್ಕೆ ಬಸವರಾಜ ದೇವರ ಬಿನ್ನಪ, ಧ್ಯಾನ ಮೌನವೆಂಬ ಶಸ್ತ್ರವ ಹಿಡಿಯಲರಿಯದೆ ಅಹಂಕಾರದ ಧಾರೆ ಮೊನೆಯಲಗೆಂಬ ಶಸ್ತ್ರವ ಹಿಡಿದು ಕೆಟ್ಟೆನಯ್ಯ. ಅಂಜುವೆನಯ್ಯ, ಜಂಗಮಲಿಂಗವೆಂಬ ಭಾಷೆ ಪಲ್ಲಟವಾಯಿತು. ಇನ್ನು ಜಂಗಮಲಿಂಗವೆಂಬ ಶಿಕ್ಷಾಶಸ್ತ್ರದಲ್ಲಿ ಎನ್ನ ಹೊಯ್ದು ಬೈದು ರಕ್ಷಿಸುವುದು ಕೂಡಲ ಸಂಗಮ ದೇವ. ನನ್ನನ್ನ ಹೊಡಿ ಬಡಿ. ಆ ಲಿಂಗ ಜಂಗಮ ಎಂಬ ಶಿಕ್ಷಾಶಸ್ತ್ರ, ಆ ಕೋಲು ಕ್ಲಾಸಲ್ಲೆಲ್ಲ ಟೀಚರ್ಸ್ ಕೈಯಲ್ಲಿ ಇರುತ್ತಲ್ಲ, ಆ ಲಿಂಗ ಜಂಗಮ ಎಂಬ ಆ ಕೋಲನ್ನ ಹಿಡಿದು ನನಗೆ ಹೊಡಿ ಬಡಿ ಏನಾದ್ರೂ ಮಾಡು, ನನ್ನನ್ನ ರಕ್ಷಿಸು. ನಾನು ನಂಬಿಕೊಂಡಿದ್ದಂತಹ ಲಿಂಗ ಜಂಗಮವೆಂಬ ಆ ಒಂದು ಮಾತು ಅದು ತಿರುಗ್ಮುರುಗಾಗಿ ಹೋಯ್ತು. ಐ ಫರ್ಗಾಟ್ ದ ಎಸೆನ್ಸ್ ಆಫ್ ವಾಟ್ ಐ ವಾಸ್ ಸೇಯಿಂಗ್. ಆ ಭಾಷೆ ಪಲ್ಲಟವಾಯಿತು, ನನ್ನ ಮಾತು ಉಲ್ಟಾ ಹೊಳಿತು. ಸೊ ಯು ಪ್ರೊಟೆಕ್ಟ್ ಮೀ ನೌ. ಅದಕ್ಕೆ ಅಲ್ಲಮ ಪ್ರಭುದೇವರು ಮುಳಿಸ ಮುದ್ದಿಸಿ ತೋರಿ ನಿರೂಪಿಸಿದ ಪ್ರಸ್ತಾವದ ವಚನ. ಈಗ ಬರೋ 2 ವಚನಗಳಿದೆಯಲ್ಲ, ತುಂಬಾ ಇಟ್ ಹ್ಯಾಸ್ ದ ಫುಲ್ ಎಸೆನ್ಸ್ ಆಫ್ ದಿಸ್ ಹೋಲ್ ಇನ್ಸಿಡೆಂಟ್. ಈ ಇಡೀ ಸಂದರ್ಭದಲ್ಲಿ ಏನು ನಡೀತು ಅನ್ನೋದನ್ನ ಪ್ರಭುದೇವರು ಈ ಮುಂದಿನ 2 ವಚನದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ, ಮನಕ್ಕೆ ಮನವೇಕಾರ್ಥವಾಗಿ, ಕಾಯಕ್ಕೆ ಕಾಯ ಸಮದರುಶನವಾಗಿ, ಪ್ರಾಣಕ್ಕೆ ಪ್ರಾಣ ಸಮಕಳೆಯಾಗಿ ಇದ್ದವರಲ್ಲಿ
ಮನ ವಚನ ಕಾಯದಲ್ಲಿ ಶಬ್ದ ಸೂತಕ ಹುಟ್ಟಿದಡೆ ಸೈರಿಸಬಾರದು ಕೇಳ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನೇ ಭಕ್ತನಾದ ಕಾರಣ ಮುಳಿಸು ಮೊನೆದೋರಿತ್ತು ಕಾಣ ಸಂಗನ ಬಸವಣ್ಣ. ಕಾಯ ವಾಚ ಮನಸ, ಥಾಟ್ ವರ್ಡ್ಸ್ ಆಕ್ಷನ್. ಮನಸ್ಸು ವೇರ್ ಯು ಹ್ಯಾವ್ ಯುವರ್ ಥಾಟ್ಸ್, ಕಾಯ ದೇಹ ಯಾವುದರಿಂದ ನಾವು ಮಾತಾಡ್ತೇವೆ, ಕಾರ್ಯವನ್ನ ಮಾಡ್ತೇವೆ. ಮನ ವಚನ ಕಾಯದಲ್ಲಿ ಶಬ್ದ ಸೂತಕ ಹುಟ್ಟಿದಡೆ. ಇಫ್ ದೇರ್ ಇಸ್ ಎನಿ ಮಿಸ್ಅಲೈನ್ಮೆಂಟ್ ಇನ್ ಎನಿ ಆಫ್ ದೀಸ್ ತ್ರೀ ಥಿಂಗ್ಸ್, ಬೇರೆ ಯಾವನೋ, ಐ ಡೋಂಟ್ ಕೇರ್, ಬಟ್ ಸಮ್ವನ್ ಹೂ ಇಸ್ ಸೋ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈ ಮೈಂಡ್, ಮೈ ಬಾಡಿ, ನನಗೆ ಜೀವಕ್ಕೆ ಜೀವನಾಗಿರುವಂಥವನು ನೀನು. ಪ್ರಭುದೇವರು ಸಿದ್ದರಾಮರನ್ನ ಕರ್ಕೊಂಡು ಕಲ್ಯಾಣಕ್ಕೆ ಬರುವಾಗ್ಲಿಂದಾನೂ ಕೂಡ ಬಸವಣ್ಣನವರನ್ನ ಎಷ್ಟು ಹೊಗಳಿ, ಅವರನ್ನ ಅಷ್ಟು ಅವರಲ್ಲಿ ಆಸ್ಥೆಯಿಂದ, ಶ್ರದ್ಧೆ, ಪ್ರೀತಿ, ಗೌರವ, ಆದರಗಳಿಂದ ಸಿದ್ದರಾಮರನ್ನ ಅಲ್ಲಿ ಕರ್ಕೊಂಡ್ ಬಂದದ್ದು. ಅಂಥವರಲ್ಲಿ ಮನವಚನ ಕಾಯದಲ್ಲಿ ಶಬ್ದ ಸೂತಕ ಹುಟ್ಟಿದಡೆ ಸೈರಿಸಬಾರದು ಕೇಳ. ಅದನ್ನ ತಡ್ಕೋಬಾರದು. ಬೇರೆ ಯಾರೋ ಮಾಡಿದ್ರೆ you understand, yes, they are short-sighted, they are lacking, but not in someone who is capable. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನೇ ಭಕ್ತನಾದ ಕಾರಣ ಮುಳಿಸು ಮೊನೆದೋರಿತ್ತು ಕಾಣ ಸಂಗನ ಬಸವಣ್ಣ. ನಿನ್ನ ಬಿಟ್ಟು ಭಕ್ತರು ಯಾರಿದ್ದಾರೆ? ನಿನ್ನಲ್ಲಿಯೂ ಹೀಗಾಯ್ತಲ್ಲ, ಅದು ನನಗೆ ಬೇಜಾರು ಮಾಡಿರುವಂಥದ್ದು. ಈ ಮುಂದಿನ ವಚನ ಇದೆಯಲ್ಲ, ಇಟ್ಸ್ ಅಮೇಜಿಂಗ್. ಸೂಳೆ ಹಲಬರನುಳ್ಳಿದಳೆಂದು ನಿಂದಿಸುವರಿಲ್ಲ ಕೇಳ. ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬರ ಮುಖವ ನೋಡಿದಡೆ ಅವಳ ಚಾಂಡಾಳಗಿತ್ತಿ ಎಂಬುದು ಲೋಕವೆಲ್ಲವು. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. ಸಜ್ಜನ ಸದುಭಕ್ತ ಎಡಹಿದಡೆ ಅದ ಸೈರಿಸಬಾರದು ಕೇಳ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದತ್ತ ನೀನೇ ಭಕ್ತನಾದ ಕಾರಣ ಮನ ನೊಂದಿತ್ತು ಕಾಣ ಸಂಗನ ಬಸವಣ್ಣ. ಎಷ್ಟು ಅವ್ರಿಗೆ ಬೇಜಾರಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ವೇಶ್ಯೆ ಹಲವಾರು ಜನರ ಹತ್ರ, ಹಲವಾರು ಗಂಡಸರ ಹತ್ರ ಹೋದ್ರು ಅಂತಂದ್ರೆ ದಟ್ಸ್ ಹರ್ ಪ್ರೊಫೆಷನ್. ಸೊ ವಾಟ್? ಎಸ್, ಇಟ್ಸ್ ನೋನ್. ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬರ ಮುಖವ ನೋಡಿದಡೆ ಅವಳ ಚಾಂಡಾಲಗಿತ್ತಿ ಎಂಬುದು ಲೋಕವೆಲ್ಲವು. ಕಳ್ಳ ಬಂದು ಕಳ್ತನ ಮಾಡದ ಅಂತಂದ್ರೆ ಯಾರೋ ಕಳ್ಳ ಬಂದಿದ್ನಂತೆ, ಕಳ್ತನ ಮಾಡ್ಕೊಂಡು ಹೋದ. ಆಬ್ವಿಯಸ್ಲಿ ಕಳ್ಳ ಮಾಡುವಂತ ಕೆಲ್ಸನ್ ಕಳ್ಳ ಮಾಡ್ದ ಅಂತ ಅಂದ್ಬಿಟ್ಟು ಹೇಳುವಂಥದ್ದು. ನಮಗೆ ಮನೆಯವರೇ ಯಾರಾದ್ರೂ ದೋಚಿದ್ರು ಅಂತಂದ್ರೆ ಎಷ್ಟು ನೋವುತ್ತೆ, ಎಷ್ಟು ಯು ಆರ್ ಮೋಸ್ಟ್ ಹರ್ಟ್ ವೆನ್ ಇಟ್ ಈಸ್ ಸಮ್ವನ್ ವೆರಿ ಡಿಯರ್ ಟು ಯು. ಯಾರೋ ದಾರಿನಲ್ಲಿ ಹೋಗೋರು ಏನೋ ಬೈಕೊಂಡ್ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಅವನೇನೋ ತಿಕ್ಲಾ ಹುಚ್ಚ ಬಿಟಾಕು ಅಂತೀವಿ. ನಮಗೆ ತುಂಬಾ ಹತ್ತಿರವಾಗಿದ್ದೋರೆ ನಮಗೇನಾದ್ರೂ ಕಷ್ಟವನ್ನ, ಮೋಸವನ್ನೋ ಅಥವಾ ಏನೋ ಕೆಟ್ಟದಾಗ ಏನೋ ಒಂದ್ ಮಾತು ಅಂದ್ಬಿಟ್ರು ಅಂತಂದ್ರೆ ಎಷ್ಟು ನೋವುತ್ತೆ ಮನಸ್ಸಿಗೆ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. ಜನರಿಂದ ನಾನು ಏನು ಅವರಿಂದ ಮನ್ನಣೆಯನ್ನ ಪಡಿಬೇಕು ಅಂತ ಅಂದ್ಬಿಟ್ಟು ಅವ್ರ ಮುಂದೆ ಐ ಹ್ಯಾವ್ ಟು ಅಪಿಯರ್ ಆಸ್ ಲೈಕ್ ಸಮಥಿಂಗ್ ಗ್ರೇಟ್. ತೋರಿಕೆಗೆ, ತೋರಿಸ್ಕೊಳ್ಳೋದಿಕ್ಕೆ, ಬೂಟಾಟಿಕೆಗೆ ಮಾಡುವಂತಹ ಭಕ್ತಿ ಅವ್ದು ಗೊತ್ತಿರೋದ್ರಿಂದ ಅದನ್ನ ಮನಕ್ಕೆ ತರಲಿಲ್ಲ. ಅವನು ಎಡುವುದ, ಅವನೇನೋ ಮಾಡ್ದ, ಅವನ್ ಕರೀಲಿಲ್ಲ ಅಂತಂದ್ರೆ ಐ ಡೋಂಟ್ ಕೇರ್. I don't care about what that person does or doesn't do. ಸಜ್ಜನ ಸದುಭಕ್ತ ಎಡಹಿದಡೆ ಅದ ಸೈರಿಸಬಾರದು ಕೇಳ. ಯಾಕೆ? ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಬಿ ಎಮ್ಯುಲೇಟೆಡ್. ಬಸವಣ್ಣವ್ರು ಮಾಡಿದ್ರು. ಬಸವಣ್ಣವ್ರು ಹೇಳಿದ ಮಾತನ್ನೇ ಇಟ್ಕೊಂಡು ಎಷ್ಟು ಜನ ಇವಾಗೆಲ್ಲ ಏನೆಲ್ಲ ಸಾಧಿಸ್ತಾ ಇಲ್ಲ. ಬಸವಣ್ಣವ್ರು ಹಾಗೆ ಮಾಡಿದ್ರು, ಬಸವಣ್ಣವ್ರು ಹೀಗ್ ಮಾಡಿದ್ರು, ಅದಕ್ಕೆ ಇದು ಇಲ್ಲ ನಾವು ಲಿಂಗಾಯತರಲ್ಲ, ನಾವು ವೀರಶೈವರಲ್ಲ, ನಾವು ಅವರಲ್ಲ, ಇವರಲ್ಲ, ಹಾಗಲ್ಲ ಹೀಗಲ್ಲ ಅನ್ಕೊಂಡು ಬಸವಣ್ಣವ್ರು ಮುಂದೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಬಸವಣ್ಣನವರ ಭಕ್ತಿ ಎಷ್ಟು ಜನ ಅಳವಡಿಸ್ಕೊತಾ ಇದ್ದಾರೆ? ಅವರಲ್ಲಿ ಇದ್ದಂತಹ ಆ ಭೃತ್ಯಾಚಾರ, ಸದಾಚಾರ ಎಷ್ಟು ಜನ ಅಳವಡಿಸ್ಕೊತಾ ಇದ್ದಾರೆ?
ಆ ಪಾರ್ಲಿಮೆಂಟ್ ಇಂದ ಹಿಡಿದು ರಾಜಕೀಯ ತನಕ ಎಲ್ಲಾರು ವಚನ ಜಾಡ್ಸೋ ಅಂತವ್ರೇನೆ, ಮಾಡೋ ಕೆಲ್ಸಗಳು ಎಲ್ಲರಿಗೂ ಗೊತ್ತಿರುವಂತದ್ದು. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದತ್ತ ನೀನೇ ಭಕ್ತನಾದ ಕಾರಣ ಎಷ್ಟು ಸಚ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಬಸವಣ್ಣ ಶೋಲ್ಡರ್ಸ್. ಯಾಕೆ ಎಲ್ಲರೂ ನೋಡ್ತಾ ಇದ್ದಾರೆ, ಬಸವಣ್ಣನವರು ಇದು ಮಾಡಿದ್ರು ಅಂತಂದ್ರೆ ಇಟ್ ಇಸ್ ಕರೆಕ್ಟ್, ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ ದಟ್ ಇಸ್ ವೈ ಹಿ ಹ್ಯಾಸ್ ಟು ಬಿ ಸೋ ಕಾಶಿಯಸ್, ಹಿ ಹ್ಯಾಸ್ ಟು ಬಿ ಸೋ ಕಾಶಿಯಸ್. ಎಷ್ಟು ಇಟ್ ಈಸ್ ವೆರಿ ಸ್ಟ್ರೆಸ್ಫುಲ್. ನನಗಂತೂ ಹೇಳ್ತೇನೆ, ಬೀಯಿಂಗ್ ಬಸವಣ್ಣ ಇಸ್ ವೆರಿ ಸ್ಟ್ರೆಸ್ಫುಲ್. ವಾಟ್ ಎವರ್ ಇಟ್ ಮೈಟ್ ಬಿ. ಅವ್ರ ಪಾಪ ಕಡೆನಲ್ಲಿ ಎಂಥ ಆ ಶೂನ್ಯ ಸಂಪಾದನೆಯ ಕಡೆನಲ್ಲಿ ಅವರು ಹೋಗುವಂತಹ ಆ ಮಟ್ಟ, ಆ ಎತ್ತರ, ಆ ಆಳ, ಆ ಅಗಲ, ಅದನ್ನ ಅನುಭವಿಸ್ಬೇಕು ಅಂದ್ರೆ ಅನುಭವಿಸ್ಬೇಕು. ಅದನ್ನ ನೋಡ್ದಾಗ ಕಣ್ಣು ತುಂಬಿ ಬರುತ್ತೆ. ಬಟ್ ಸಾಧಿಸ್ಬೇಕಾ, ಅಯ್ಯೋ ರಾಮ, ಬೇಡ 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 ಅನ್ನಿಸ್ಬಿಡತ್ತೆ. ಅದನ್ನ ಹೇಳ್ತಾ ಇರುವಂಥದ್ದು ಇಲ್ಲಿ ಪ್ರಭುದೇವರು. ಇದಕ್ಕೆ ಪ್ರಭುದೇವರು ಮುಳಿಸ ತೋರಿ ಹೇಳುತ್ತಿರಲು ಇದಕ್ಕೆ ಬಸವರಾಜ ದೇವರು ಅನುತಾಪದಿಂದ ಭಿನ್ನಹಂ ಮಾಡಿದ ಪ್ರಸ್ತಾವದ ವಚನ. ಬಸವಣ್ಣವ್ರಿಗೂ ಗೊತ್ತಾಗತ್ತೆ ಎಷ್ಟು ಬೇಜಾರು ಪಡಿಸಿದ್ದೇನೆ ನಾನು. ಎನ್ನ ನುಡಿ ಎನಗದೇ ಹಂಚಾಯಿತ್ತು, ಎನ್ನ ಅಲಗೆನ್ನ ಕೊಂದಿತ್ತು, ಆನು ಪಾಪಿಯಯ್ಯ ಆನು ಕೋಪಿಯಯ್ಯ, ತರಳತನದಲ್ಲಿ ಕೆಟ್ಟೆನಯ್ಯ, ಭಕ್ತಿ ವ್ರತವನರಿಯದೆ ಕೆಟ್ಟೆನಯ್ಯ ನಾನು, ಆಳು ಮುನಿದಡೆ ಆಳೇ ಕೆಡುವನು, ಆಳ್ದ ಮುನಿದಡೂ ಆಳೇ ಕೆಡುವನು, ನೀವು ಮುನಿದಡೆ ನಾನೇ ಕೆಡುವೆನು ಕೂಡಲ ಸಂಗಮ ದೇವ. ಸುಲಭವಾಗಿ ಅರ್ಥ ಆಗುತ್ತೆ. ನನ್ನ ಮಾತೇ ಬಂದು ನನ್ನನ್ನ ಚುಚ್ಚಿಬಿಡ್ತು. ಎನ್ನ ನುಡಿ ಎನಗದೇ ಹಂಚಾಯಿತ್ತು. ಐ ವಾಸ್ ಕಟ್ ಇನ್ ಟು ಪೀಸಸ್ ಬೈ ದ ವೆರಿ ಸೇಮ್ ವರ್ಡ್ಸ್ ದಟ್ ಐ ಅಟರ್ಡ್. ಎನ್ನ ಅಲಗೆನ್ನ ಕೊಂದಿತ್ತು, ಆನು ಪಾಪಿಯಯ್ಯ ಆನು ಕೋಪಿಯಯ್ಯ, ತರಳತನದಲ್ಲಿ ಕೆಟ್ಟೆನಯ್ಯ. ಹುಡುಗಾಟಿಕೆ ಮಾಡ್ಬಿಟ್ಟೆ. ಏನು ದಿಸ್ ಮಿಸ್ಚೀಫ್ ದಟ್ ಐ ಡಿಡ್, ಇಟ್ ಡೆಸ್ಟ್ರಾಯ್ಡ್ ಮೀ. ಭಕ್ತಿ ವ್ರತವನರಿಯದೆ ಕೆಟ್ಟೆನಯ್ಯ ನಾನು, ಆಳು ಮುನಿದಡೆ ಬಡವನ್ ಕೋಪ ದೊಡೆಗ್ ಮೂಲ ಅಂತಂದ್ಬಿಟ್ಟು, ಆಳು ಮುನಿದಡೆ ಆಳೇ ಕೆಡುವೆನು. ನನ್ನ ಆಳ್ದ ರಾಜ, ನನ್ನನ್ನು ಆಳುವಂಥವನು, ಅವನು ಕೋಪ ಬಂದ್ರು ನನಗೆ ಬಾರಿಸುವಂಥದ್ದು. ನಾನ್ ಕೋಪ ಪಟ್ಟೆ ಅಂತನೂ ನನಗೆ ಬೀಳುತ್ತೆ, ಅವ್ರು ಕೋಪ ಪಟ್ರು ನನಗೇನೆ ಬೀಳುವಂಥದ್ದು. ನೀವು ಮುನಿದಡೆ ನಾನೇ ಕೆಡುವೆನು ಕೂಡಲ ಸಂಗಮ ದೇವ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಇದು ತುಂಬಾ ಜನಜನಿತವಾಗಿ ಗೊತ್ತಿರುವಂತಹ ವಚನ ಇದು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರ ನುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆ ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ, ನೀನು ಮುನಿದಡೆ ನಾನು ಸೈರಿಸಬಲ್ಲೆನೆ ಹೇಳ. ಒಲೆ ಹತ್ತಿ ಉರಿದಡೆ, ಒಲೆ ಹತ್ಕೊಂತು ಅಂತಂದ್ರೆ ಅದನ್ನೇನೋ ಆರಿಸ್ಬಹುದು. ಇಡೀ ಭೂಮಿನೇ ಹತ್ಕೊಂಡು ಉರಿದು ಹೋಯ್ತು ಅಂತಂದ್ರೆ ಎಲ್ಲಿ ನಿಲ್ಲುವಂಥದ್ದು? ಏರಿ ನೀರನ್ನ ರಕ್ಷಿಸ್ಲಿಕ್ಕೆ ಅಂತ ಏರಿಯನ್ನ ಮಾಡುವಂಥದ್ದು. ಅದು ನೀರು ಆಚೆ ಬರಬಾರದು ಅಂತ ಅದಕ್ಕೆ ಕಟ್ಟಾಗಿ ಇಟ್ಟಿರುವಂತಹದ್ದು ಏರಿ. ಆ ಏರಿನೇ ನೀರನ್ನೆಲ್ಲ ಕುಡಿದು ಬಿಡ್ತು ಅಂತಂದ್ರೆ, ನೀರನ್ನ ರಕ್ಷಿಸಬೇಕಾಗಿರುವಂತಹದ್ದು ನೀರನ್ನ ಕುಡಿತು ಅಂತಂದ್ರೆ, ಬೇಲಿ ಆ ಹೊಲವನ್ನ, ಆ ಹೊಲದಲ್ಲಿ ಇರತಕ್ಕಂತಹ ಪೈರು ಬೆಳೆ ಅದನ್ನ ಕಾಯ್ಬೇಕಾಗಿರುವಂಥದ್ದು. ಅದೇ ಬೇಲಿನೇ ಎದ್ದು ಹೊಲ ಮೇಯ್ತು ಅಂತಂದ್ರೆ, ಹೆಣ್ಣು ಮನೆಯನ್ನ ಸಂಸಾರವನ್ನ ನಡೆಸಿ ಮುಂದುವರಿಸಬೇಕಾಗಿರುವಂಥದ್ದು, ಅದನ್ನ ಪಾಲಿಸಬೇಕಾದಂತಹ ಕರ್ತವ್ಯ ಇರುವಂಥವಳು ಆ ನಾರಿ ತನ್ನ ಮನೆಯಲ್ಲಿಯೇ ದೋಚೋ ಹಾಗಾಯಿತು ಅಂತಂದ್ರೆ, ತಾಯ ಹಾಲು ಮಗುವಿಗೆ ಅಮೃತವಾಗಿರುವಂಥದ್ದು ಅದೇ ವಿಷವಾಗಿ ಹೋಯ್ತು ಅಂತಂದ್ರೆ ಯಾರ ಹತ್ರ ಹೋಗೋದು? ಪ್ರಭುದೇವರು ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಮತ್ತಂ ಪ್ರಭುದೇವರು ಆ ಬಸವರಾಜ ದೇವರ ಮಹಾತ್ಮೆಯ ನೆತ್ತಿ ತೋರಿ ಆಕ್ಷೇಪಂ ಬಡುತ್ತಿದ್ದ ಪ್ರಸ್ತಾವದ ವಚನ. ಅದನ್ನೂ ಕೂಡ ಹೇಳಿ ಆರಾಧಿಸಿ ವಿರೋಧಿಸುವರೆ, ಪೂಜಿಸಿ ಪೂಜೆಯ ಮರೆವರೆ, ಜಂಗಮ ಲಿಂಗವೆಂದರಿದವರು ಸಂಚ ತಪ್ಪುವರೆ, ಗಾಳಿಯೂ ಗಂಧವೂ ಕೂಡಿದಂತೆ ಇರಬೇಕು ಜಗದೊಳಗೆ, ಇದೇ ಕೀರ್ತಿ ವಾರ್ತೆಯ ಹಡೆದೆಯಲ್ಲ ಬಸವಣ್ಣ, ನಿನ್ನ ಶಿಶುವಿನೊಡತನ ತೆರಹು ಮರಹ ವಸುಧೆಯೊಳಗಣ ಪ್ರಮಥರು ಮೆಚ್ಚುವರೆ,
ತಿಳಿದು ನೋಡುವಡೆ ಗುಹೇಶ್ವರನ ಶರಣ ಅಲ್ಲ ಎಂಗೆ ನೀನು ಪರಮಾರಾಧ್ಯರಯ್ಯ ಸಂಗನ ಬಸವಣ್ಣ. ಅಲ್ಲಿ ಪ್ರಭುದೇವರು ಕೂಡ ಆ ಕೋಪ ಎಲ್ಲವೂ ಕೂಡ ಆ ಕ್ಷಣಿಕ ಮಾತ್ರದ್ದು. ಯಾವಾಗ ಆ ಆರ್ದ್ರತೆಯಿಂದ ಆ ಒಂದು ಸತ್ಯವಾಗಿ ನಿಷ್ಠೆಯಿಂದ ಅಷ್ಟು ನಿಶ್ಚಳವಾಗಿ ಬಸವಣ್ಣನವರ ಆ ಒಂದು ಭಕ್ತಿ ಪ್ರಕಟವಾಗ್ತಾ ಇರುವಾಗ ಪ್ರಭುದೇವರು ತಾನೇ ಎಷ್ಟರ ಹೊತ್ತು ತನಕ ಕೋಪ ಮಾಡ್ಕೊಂಡಿರ್ತಾರೆ. ಆಗುವಂಥದ್ದಲ್ಲ. ಅಂಡ್ ನಾವು ಪ್ರಭುದೇವರು ಕೂಡ ಹೀಸ್ ಮೆಲ್ಟಿಂಗ್, ಸಮಾಧಾನ ಬರ್ತಾ ಇದೆ, ಆಗ್ತಾ ಇದೆ. ಆರಾಧಿಸಿ ವಿರೋಧಿಸುವರೆ, ಅಷ್ಟೆಲ್ಲ ಪೂಜೆ ಮಾಡಿ ಯಾರಾದ್ರೂ ಕೋಪ ಮಾಡ್ಕೋತಾರ? ಪೂಜಿಸಿ ಪೂಜೆಯ ಮರೆವರೆ, ಜಂಗಮ ಲಿಂಗವೆಂದರಿದವರು ಸಂಚ ತಪ್ಪುವರೆ, ಎಡು ಬೀಳ್ತಾರ? ಕ್ಯಾನ್ ಯು ಲೂಸ್ ಯುವರ್ ಹೋಲ್ಡ್? ಕ್ಯಾನ್ ಯು ಲೂಸ್ ಯುವರ್ ಈಕ್ವಾನಿಮಿಟಿ ಲೈಕ್ ದ್ಯಾಟ್? ಮಕ್ಕಳ ಹಾಗೆ ಒಂದೊಂದು ಥರದಲ್ಲಿ ಹಾಗೆ ಹೀಗೆ. There is a difference. See, childlike and childish are two separate things. Childlike, you are like a child. ಆ ಮುಗ್ಧತೆ, ಆ ಸರಳತೆ, ಅದು ಒಂದು. ಚೈಲ್ಡಿಶ್ ಅದೊಂಥರ ಆ ಹುಡುಗಾಟಿಕೆ, ಏನೋ ಒಂಥರ ಕೇರ್ಲೆಸ್ನೆಸ್, inattentive, all of that. They are two separate things. You have to be childlike as a devotee, but you cannot be childish about it. ಅದನ್ನ ನಿನ್ನ ಶಿಶುವಿನೊಡತನ ತೆರಹು ಮರಹ ವಸುಧೆಯೊಳಗಣ ಪ್ರಮಥರು ಮೆಚ್ಚುವರೆ. If you act childish, do you think the devotees on this earth are going to accept you, are going to follow you? ತಿಳಿದು ನೋಡುವಡೆ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ ನೀನು ಪರಮಾರಾಧ್ಯರಯ್ಯ ಸಂಗನ ಬಸವಣ್ಣ. ನಿಜ ಹೇಳಬೇಕು ಅಂತಂದ್ರೆ ಐ ಅಡೋರ್ ಯು, ಐ ವರ್ಷಿಪ್ ಯು. ಪರಮಾರಾಧ್ಯರು ನೀವು ನನಗೆ ನೀನು ಪರಮಾರಾಧ್ಯರಾಗಿ ಇಹುದ ಮರೆದೆ ಎಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ. ಕೂಡಲ ಸಂಗಮ ದೇವಯ್ಯ ನೀವೇ ನನಗೆ ಗುರು, ನಾನು ನಿಮಗೆ ಶಿಷ್ಯನೆಂಬುದ ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲರು, ಕೃಪೆ ಮಾಡ ಪ್ರಭುವೆ. ಸಿದ್ದರಾಮರಿಗೆ ಗೊತ್ತಿದೆ ನನಗೆ ನಿನ್ನ ಮೇಲೆ ಎಷ್ಟು ಭಕ್ತಿ ಇದೆ, ಎಷ್ಟು ನಾನು ನಿಮ್ಮನ್ನ ನಂಬಿದ್ದೇನೆ, ಅವರಿಗೇ ಗೊತ್ತು ಅಂತ ಹೇಳುವಾಗ, ಎನ್ನ ಪರಮಗುರು ನೀವೆಂಬುದನ್ನು ಸಿದ್ದರಾಮಯ್ಯ ದೇವರು ಬಲ್ಲರು ಎಂದು ಬಸವರಾಜ ದೇವರು ಭಿನ್ನಹಂ ಮಾಡಿ ಮಠಕ್ಕೆ ಬಿಜಯಂಗಯ್ಯಮೆಂದು ಭಿನ್ನಯಿಸುತ್ತಿರಲು, ಆ ಸಿದ್ದರಾಮಯ್ಯ ದೇವರು ಪ್ರಭುದೇವರೊಡನೆ ಬಸವರಾಜ ದೇವರ ಘನವ ಕೊಂಡಾಡಿ ಆ ಬಸವರಾಜ ದೇವರ ಮಠಕ್ಕೆ ಬಿಜಯಂಗೈಯುವುದೆಂದು ಭಿನ್ನವಿಸುವ ಪ್ರಸ್ತಾವದ ವಚನ. ಮನೆ ಒಳಗಡೆ ಬನ್ನಿ, ಬಾಗಿಲಲ್ಲೇ ನಿಂತ್ಕೊಂಡಿಷ್ಟೊಂದೆಲ್ಲ ಆಗ್ತಾ ಇದೆಯಲ್ಲ, ಮನೆ ಒಳಗ್ ಬಂದು ಮಾತಾಡೋಣ, ಒಳಗಡೆ ಬನ್ನಿ. ನನಗೆ ನಿಮ್ಮ ಪೂಜೆಯನ್ನ, ನಿಮ್ಮ ಆಧರಿಸುವಂತಹ ಒಂದು ಸೌಲಭ್ಯವನ್ನ ನನಗೆ ಕೊಡಿ, ಆ ಸದವಕಾಶವನ್ನ ನನ್ನ ಪಾಲಿಗೆ ಕೊಡಿ ಅಂತ ಅಂದ್ಬಿಟ್ಟು ಹೇಳುವಾಗ, ಅವರಿಗೆ ಮತ್ತೆ ಮನಸ್ಸನ್ನ ಒಪ್ಪಿಸ್ಲಿಕ್ಕೆ ಬಸವಣ್ಣನವರು ಅಷ್ಟೆಲ್ಲ ಕೇಳ್ಕೊಂಡಿದ್ದಾಯ್ತು. ಈಗ ಸಿದ್ದರಾಮರು ಕೇಳ ಎಲೆಯಯ್ಯ, ಆದಿ ಅನಾದಿ ಇಲ್ಲದಂದು ಬಸವಣ್ಣನೇ ಭಕ್ತ, ನಾದ ಬಿಂದು ಕಳೆಗಳಿಲ್ಲದಂದು ನೀನೇ ಜಂಗಮ, ಶಿವಶಕ್ತಿಗಳು ಉದಯವಾಗದ ಮುನ್ನ ಬಸವಣ್ಣನೇ ಭಕ್ತ, ಸುರಾಳ ನಿರಾಳವೆಂಬ ಶಬ್ದ ಹುಟ್ಟದ ಮುನ್ನ ನೀನೇ ಜಂಗಮ, ಉಭಯ ಭಾವದಲ್ಲಿ ಭೇದವುಂಟೆ ಕಪಿಲಸಿದ್ಧ ಮಲ್ಲಿನಾಥಯ್ಯ, ಬಸವಣ್ಣನಾರೆಂಬುದ ನಿಮ್ಮ ನೀವೇ ತಿಳಿದು ನೋಡಿ ಕೃಪೆ ಮಾಡ ಪ್ರಭುವೆ. ಎಲ್ಲದಕ್ಕೂ ಇದರ ಆದಿ ಅನಾದಿ ನಾದ ಬಿಂದು ಕಳೆ ಸೃಷ್ಟಿ ಕ್ರಮವನ್ನ ನಾನು ಮತ್ತೆ ಹಿಂದೆ ವಿವರಿಸಿದ್ದೆ. ನಾದ ಬಿಂದು ಕಳೆ ಏನು, ಸುರಾಳ ನಿರಾಳ ಏನು, ಶಿವಶಕ್ತಿ ಆ ಸಂಪುಟದಿಂದ ಯಾವ ರೀತಿ ಸೃಷ್ಟಿ ಪ್ರಕ್ರಿಯೆ ಶುರುವಾಯಿತು ಅನ್ನೋದೆಲ್ಲವನ್ನ ಕೂಡ ನೋಡಿದ್ದು. ಒಟ್ಟಿನಲ್ಲಿ ಈ ವಚನದಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಎಲ್ಲದಕ್ಕೂ ಮುನ್ನಿಂದಲೂ ಬಸವಣ್ಣನ ಭಕ್ತಿ, ನಿಮ್ಮ ಆ ಶಿವತ್ವ ಎರಡರಲ್ಲಿಯೂ ಅಭೇದ ಉಂಟು. ಬಸವಣ್ಣ ನೀವು ಇಬ್ಬರೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಿಮ್ಮನ್ನ ಬಿಟ್ಟು ಅವನಿಲ್ಲ, ಅವನನ್ನ ಬಿಟ್ಟು ನೀವಿಲ್ಲ. ಸುಮ್ಮನೆ ಕೋಪ ಮಾಡಿಕೊಂಡು ಹೊರಗಡೆ ನಿಂತಿರಬೇಡಿ, ಒಳಗಡೆ ಹೋಗೋಣ. ಇಂತು ಸಿದ್ದರಾಮಯ್ಯ ದೇವರು ಬಸವರಾಜ ದೇವರ
ಘನವ ಪ್ರಭುದೇವರೊಡನೆ ಭಿನ್ನಹಂ ಮಾಡಲು ಆ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ಪ್ರಭುದೇವರಿಗೆ ನಮಸ್ಕಾರವ ಮಾಡಿ ಭಿನ್ನಹಂ ಮಾಡುವ ವಚನ. ಈಗ ಚನ್ನಬಸವಣ್ಣವರು ಒಂದೊಂದಾಗಿ ಎಲ್ಲಾರು ಇವಾಗ ಒಪ್ಪಿಸ್ತಾ ಬರ್ತಾರೆ. ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ ಅನ್ಕೊಂಡು ಆಗತ್ತಲ್ಲ. ಯೂಶಲಿ ದೊಡ್ಡವ್ರು ಜಗಳ ಆಡುವಾಗ ಅಯ್ಯೋ ಬಿಡಿ 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 ಬನ್ನಿ ಒಳಗೆ, ಬನ್ನಿ ಒಳಗೆ ಅನ್ಕೊಂಡು ಆ ಥರದಲ್ಲಿ ಶರಣು ಶರಣಾರ್ಥಿ ಮಹಾದೇವರ ದೇವ ಶರಣು ಶರಣಾರ್ಥಿ ಪರಬ್ರಹ್ಮ ಸ್ವರೂಪ ಶರಣು ಶರಣಾರ್ಥಿ ನಿರಾಕಾರ ತತ್ವ ನೀವೇ ಗತಿ ಮತಿ ನಿಮ್ಮ ಚರಣಕ್ಕೆ ಶರಣಾರ್ಥಿ ಸತಿಪತಿಯ ಒಲು ಮುನಿಸು ಅತಿಬೇಟವೆಂಬುದು ತಪ್ಪದು ನೋಡ ನಿಮ್ಮ ಶರಣ ಬಸವಣ್ಣ ನೊಡತಣ ಮುನಿಸು ಎನ್ನ ಮನಕ್ಕೆ ಸಂಶಯ ತೋರದು ನೋಡ ಗುರುವೇ ಸಂತೆಯ ನೆರವಿಯಲ್ಲಿ ಅಭಿಮಾನದ ಮಾತ ಮಾರಬಹುದೇ ಬೀದಿಯಲ್ಲಿ ನಿಂತು ನುಡಿವ ಅನುಭಾವ ರಚ್ಚೆಗೆ ನಗೆಗೆಡೆ ನೋಡಯ್ಯ ಸಂಗನ ಬಸವಣ್ಣನೊಳಗೆ ನಿಮ್ಮೊಳಗೆ ಭೇದವಿಲ್ಲೆಂಬುದ ನೀವೇ ಅರಿದು ಮತ್ತೆ ಬಾರೆವೆಂಬುದು ಉಚಿತವೇ ಕೂಡಲ ಚೆನ್ನ ಸಂಗನ ಶರಣ ಸಂಗನ ಬಸವಣ್ಣನೇ ನಿಮ್ಮ ಪ್ರಾಣವಾಗಿರಲು ಇನ್ನಾರೊಡನೆ ಮುನಿವಿರಿ ಕೃಪೆಯ ಮಾಡ ಪ್ರಭುವೆ ಸತಿಪತಿಯ ಒಲುಮೆಯ ಮುನಿಸು ಅತಿಬೇಟವೆಂಬುದು ತಪ್ಪದು ನೋಡ. ಗಂಡ ಹೆಂಡತಿ ಜಗಳ ಆಡಿದ್ರೆ ಎಲ್ಲರಿಗೂ ಎಷ್ಟು ಎಂಟರ್ಟೈನ್ಮೆಂಟು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅತಿಬೇಟ ಆಕರ್ಷಣೆ, ಅದರಲ್ಲೂ ಒಂದು ಚಂದ ಇರುತ್ತೆ. ಗಂಡ ಹೆಂಡತಿ ಹೋಗ್ರಿ ನಿಮ್ಮನ್ನ ಮಾತಾಡ್ಸೋದಿಲ್ಲ ನಾನು, ಓ ಸರಿ ಬೇಡ ನೀ ಏನ್ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ನನ್ಗೇನು ಹೋಗುವಂತದ್ದಲ್ಲ ಅನ್ಕೊಂಡು ನಮ್ಮಪ್ಪ ಅಮ್ಮ ಆಡಿರೋ ಜಗಳ ನೋಡ್ಕೊಂಡು ಹೇಳ್ತಾ ಇರೋವಂಥದ್ದು. ಅದರಲ್ಲೂ ಕೂಡ ಒಂಥರ ಚಂದ ಇರುತ್ತೆ, ಅದರಲ್ಲೂ ಒಂದು ಸೊಗಸುಂಟು. ಅತಿಬೇಟವೆಂಬುದು ತಪ್ಪದು ನೋಡ, ಒಲುಮೆಯ ಮುನಿಸು, ಪ್ರೀತಿಯಿಂದ ನಾವ್ ಯಾರನ್ನ ಪ್ರೀತಿಸ್ತೀವೋ ಅವ್ರ ಜೊತೆನೆ ತಾನೇ ಜಗಳ ಆಡ್ಬೇಕಾಗಿರೋವಂಥದ್ದು. ಕಂಡೋರು ಊರ್ನವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಜಗಳ ಆಡ್ಕೊಂಡ್ ಬರ್ತೀನಿ ಅಂತಂದ್ರೆ ಇಲ್ಲೇನೋ ಆಗಿದೆ ಅಂತಂದ್ಬಿಟ್ಟು ಲೆಕ್ಕ. ಯು ಟೇಕ್ ಆ ಸಲಿಗೆ ಯಾರ ಜೊತೆ ನಾವು ತಗೋತೀವಿ, ನಾವ್ ಯಾರನ್ನ ಪ್ರೀತಿಸ್ತೀವೋ ಅವ್ರ ಜೊತೆ ಸಲಿಗೆ ತಗೊಳ್ಳೋ ಅಂಥದ್ದು. ಸತಿಪತಿಯ ಒಲುಮೆಯ ಮುನಿಸು ಅತಿಬೇಟವೆಂಬುದು ತಪ್ಪದು ನೋಡ, ಅದರಲ್ಲೂ ಒಂದು ಚಂದ, ಅತಿಬೇಟ ಆಕರ್ಷಣೆ. ದೇರ್ ಸಮಥಿಂಗ್ ಬ್ಯೂಟಿಫುಲ್ ಇವನ್ ಇನ್ ದೇರ್. ನಿಮ್ಮ ಶರಣ ಬಸವಣ್ಣ ನೊಡಣ ಮುನಿಸು ಎನ್ನ ಮನಕ್ಕೆ ಸಂಶಯ ತರುವುದು ನೋಡ ಗುರುವೆ. Just because you're angry with Basavanna, I have no doubt about the love you have for him. That is evident. ಸಂತೆಯ ನೆರವಿಯಲ್ಲಿ ಅಭಿಮಾನದ ಮಾತ ಮಾರಬಹುದೇ. ಹಾಗಂದ್ಕೊಂಡು ಹೊರಗಡೆ ಊರಿನ ಮಧ್ಯ ನಿಂತ್ಕೊಂಡು ನೀವೆಲ್ಲ ಓ ಬಸವಣ್ಣ ಹಾ ಬಸವಣ್ಣ ಅನ್ಕೊಂಡು ಬಸವಣ್ಣ ನಿಂತ್ಕೊಂಡು ಪ್ರಭುದೇವರೇ ಅನ್ಕೊಂಡು ಬೀದಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ನಿಮ್ಮ ಅಭಿಮಾನದ ಮಾತ ಸಂತೆಯಲ್ಲಿ ಮಾರಬಹುದೇ. ಬೀದಿಯಲ್ಲಿ ನಿಂತು ನುಡಿವ ಅನುಭಾವ ರಚ್ಚೆಗೆ ನಗೆಗೆಡೆ ನೋಡಯ್ಯ. ರೋಡಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬೀದಿಲಿ ನಿಂತ್ಕೊಂಡು ನೀವ್ ಏನ್ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಒಳಗಡೆ ಬನ್ನಿ. ಸಂಗನ ಬಸವಣ್ಣನೊಳಗೆ ನಿಮ್ಮೊಳಗೆ ಭೇದವಿಲ್ಲೆಂಬುದ ನೀವೇ ಅರಿದು ಮತ್ತೆ ಬಾರೆವೆಂಬುದುಚಿತವೇ. ಎಲ್ಲ ಗೊತ್ತಿತ್ಕೊಂಡು ಮನೆ ಒಳಗ್ ಬರಲ್ಲ ಅನ್ಕೊಂಡು ಯಾಕೆ ಮಾಡ್ತಾ ಇದ್ದೀರಾ? ಕೂಡಲ ಚೆನ್ನ ಸಂಗನ ಶರಣ ಸಂಗನ ಬಸವಣ್ಣನೇ ನಿಮ್ಮ ಪ್ರಾಣವಾಗಿರಲು ಇನ್ನಾರೊಡನೆ ಮುನಿವಿರಿ. ಅವನೇ ನಿಮ್ಮ ಪ್ರಾಣ, ಬಸವಣ್ಣನೇ ನಿಮ್ಮ ಪ್ರಾಣ ಅಂತಂದ್ರೆ ಪ್ರಾಣದ ಮೇಲೆ ಕೋಪ ಯಾತಕ್ಕೆ? ಕೃಪೆಯ ಮಾಡ ಪ್ರಭುವೆ ಅಂತಂದ್ಬಿಟ್ಟು ಹೇಳುವಾಗ ಇಂತು ಚಿಕ್ಕದಣ್ಣಾಯಕರು ಭಿನ್ನಪಂಗೈವಲ್ಲಿ ಮಡಿವಾಳ ತಂದೆಗಳು ಪ್ರಭುದೇವರಿಗೆ ಭಿನ್ನಯಿಸಿದ ವಚನ. ಮಡಿವಾಳ ಮಾಚಯ್ಯನವರು ಬಂದಿರ್ತಾರೆ, ಹೇಳಿದ್ನಲ್ಲ ಎಲ್ಲಾರು ಫುಲ್ಲು ಹಡಪದಪ್ಪಣ್ಣ ಅವರು ಇವರು ಎಲ್ಲಾರು ಬಂದ್ಬಿಟ್ಟಿದ್ದಾರೆ, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರಭುದೇವರು ಅಂತ ಅಂದ್ಬಿಟ್ಟು. ಮಡಿವಾಳ ಮಾಚಿದೇವರು ಹೇಳುವಂತಹ ವಚನ, ಶರಣು ಶರಣು ಎನ್ನ ಭಿನ್ನಪವನವಧರಿಸಯ್ಯ. ಬಸವಣ್ಣನೇ ಗುರುರೂಪಾಗಿ ಮರ್ತ್ಯಕ್ಕೆ ಬಂದ, ಚೆನ್ನ ಬಸವಣ್ಣನೇ ಲಿಂಗರೂಪಾಗಿ ಮರ್ತ್ಯಕ್ಕೆ ಬಂದ. ಪ್ರಭುವೆ ನೀವು ಜಂಗಮ ರೂಪಾಗಿ ಮರ್ತ್ಯಕ್ಕೆ ಬಂದಿರಿ. ಭಕ್ತಿಯ ಬೆಳವಿಗೆಗೆ ಬಸವಣ್ಣನೇ ಕಾರಣಿಕನಾದ, ಅರಿವಿನ ಬೆಳವಿಗೆಗೆ ಚೆನ್ನ ಬಸವಣ್ಣನೇ ಕಾರಣಿಕನಾದ. ಈ ಇಬ್ಬರನ್ನೂ ಒಳಗೊಂಬ ಮಹಾಘನಕ್ಕೆ ನೀವು ಕಾರಣಿಕರಾದಿರಿ. ಇಂತು ಗುರು ಲಿಂಗ ಜಂಗಮ ಒಂದೇ ಭಾವವಲ್ಲದೆ ಭಿನ್ನ ಭಾವವುಂಟೆ. ಬಸವಣ್ಣ ಚೆನ್ನ ಬಸವಣ್ಣನ ಭಿನ್ನಪವ ಮೀರದೆ ವಿಜಯಂಗೈವುದಯ್ಯ ಕಲಿದೇವರ ದೇವ. ಬಸವಣ್ಣ ಹೇಳಿದ್ದಾಯ್ತು, ಚನ್ನಬಸವಣ್ಣವ್ರು ಹೇಳಿದ್ದಾಯ್ತು, ಸಿದ್ದರಾಮಯ್ಯರು ಹೇಳಿದ್ದಾಯ್ತು, ಇನ್ಯಾಕೆ ಇಷ್ಟು ಸತಾಯಿಸ್ತಾ ಇದ್ದೀರಾ ಎಲ್ಲಾರನ್ನು? ಒಳಗೆ ಬನ್ನಿ,
ಬಸವಣ್ಣ ಗುರುವಾದರೆ ಚನ್ನಬಸವಣ್ಣ ಲಿಂಗರೂಪಾಗಿ ಬಂದರೆ ನೀವೇ ಜಂಗಮರು. ಆ ಈ ಸಿದ್ಧಾಂತದ ಗುರುಲಿಂಗ ಜಂಗಮ, ವೀರಶೈವ ಅಥವಾ ಲಿಂಗಾಯತ ಸಿದ್ಧಾಂತದ ಆ ಗುರುಲಿಂಗ ಜಂಗಮ, ಆ ಮೂರೂ ತತ್ವಗಳು ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು. ಬಸವಣ್ಣ ಭಕ್ತಿಗೆ ಕಾರಣಿಕರಾದರೆ ಚನ್ನಬಸವಣ್ಣ ಅರಿವಿಗೆ ಕಾರಣಿಕನಾದಂಥವನು. ಆ ಬಸವಣ್ಣ ಆ ಭಕ್ತಿ, ಅರಿವು, ಜ್ಞಾನ, ಭಕ್ತಿ ಜ್ಞಾನ ಇದೆರಡನ್ನ ಸೇರಿಸಿಕೊಂಡಿರುವಂತಹ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ಶಿವಸ್ವರೂಪ ನೀವು. ಆ ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪ ನೀವು. ಇಂತು ಗುರು ಲಿಂಗ ಜಂಗಮ ಒಂದೇ ಭಾವವಲ್ಲದೆ ಭಿನ್ನ ಭಾವ ಉಂಟೆ, ಎಲ್ಲವೂ ಒಂದೇ ಅಂತ ಆಗಿರುವಾಗ ಅವರ ಮಾತನ್ನ ಮನ್ನಿಸಿ ಒಳಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳೋದಿಕ್ಕೆ, ಅದಕ್ಕೆ ಇಂತು ಚಿಕ್ಕದಣ್ಣಾಯಕರು ಮಡಿವಾಳ ತಂದೆಗಳು ಭಿನ್ನಹ ಮಾಡಲು ಪ್ರಭುದೇವರು ಆ ಭಿನ್ನಹಕ್ಕೆ ಪ್ರಸನ್ನರಾಗಿ ನಿತ್ಯ ಬಸವಣ್ಣ, ನಿರಂಜನ ಬಸವಣ್ಣ, ಸಚ್ಚಿದಾನಂದ ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಆಧಾರ ರೂಪ ಬಸವಣ್ಣ, ಸಚರಾಚರಗಳೆಲ್ಲವ ರಕ್ಷಿಸುವ ಸದ್ಧರ್ಮ ರೂಪ ಬಸವಣ್ಣ, ಶಿವಾಚಾರ ಚಕ್ರವರ್ತಿ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಷಡುಸ್ಥಲ ಪರಬ್ರಹ್ಮ ಸ್ವರೂಪ ಬಸವಣ್ಣ, ಸರ್ವಾಂಗ ಲಿಂಗ ಮೂರ್ತಿ ಬಸವಣ್ಣ, ಸ್ವಾನುಭಾವ ಸಾರೋದ್ಧಾರ ಬಸವಣ್ಣ, ಜಂಗಮ ಪ್ರಾಣಿ ಲಿಂಗೈಕ್ಯ ಬಸವಣ್ಣ, ಆರೂಢ ದಾಸೋಹಿ ಬಸವಣ್ಣ, ನಿಸ್ಸಂಗ ನಿಜರೂಪ ಬಸವಣ್ಣ, ಶಿವ ಸಮಯ ಪ್ರತಿಷ್ಠ ಸ್ಥಾಪನಾಚಾರ್ಯ ಬಸವಣ್ಣನೆಂದು ಆ ಬಸವರಾಜ ದೇವರ ಮಹಾತ್ಮೆಯ ನಾನಾ ಸ್ತೋತ್ರವಂ ಮಾಡಿ ಆ ಪ್ರಭುದೇವರು ತಾವು ನಮಸ್ಕಾರಮಂ ಮಾಡುತ್ತಿದ್ದ ಪ್ರಸ್ತಾವದ ವಚನ. ಇಷ್ಟೆಲ್ಲ ಬಸವಣ್ಣನವರನ್ನ ಸ್ತುತಿಸಿ ನಂತರ ಪ್ರಭುದೇವರು ಹೇಳುವಂತಹ ವಚನ: ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆನಯ್ಯ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆನಯ್ಯ, ಸನ್ನಹಿತದಲ್ಲಿ ಪೂರ್ವಾಚಾರ್ಯ ಕಂಡೆನಯ್ಯ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದೆನು. ಗುರುಸ್ಥಳ, ಲಿಂಗಸ್ಥಳ, ಜಂಗಮಸ್ಥಳ, ಪ್ರಸಾದ ಸ್ಥಳ ಒಡಗಿದ ಕರಸ್ಥಳವಿನ್ನಾರಿಗೆ ಸಾರಿತ್ತು. ನಿರ್ವಂಚಕತ್ವದ ನಿತ್ಯ ನಿಜ ಮಾಟದ ಭಕ್ತಸ್ಥಳ ವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ. ಗುಹೇಶ್ವರ ನಿಮ್ಮ ಶರಣನ ಮರೆಯ ಹೊಕ್ಕು ನಾನು ಬದುಕಿದೆನು. ಸುಲಭವಾಗಿ ಗೊತ್ತಾಗುವಂಥದ್ದು ಬಸವಣ್ಣನವರ ಸ್ತುತಿಯೇ ಇರುವಂತಹ ಎರಡು ವಚನಗಳು. ಗುರು, ಲಿಂಗ, ಜಂಗಮ, ಪ್ರಸಾದ ಈ ಎಲ್ಲ ಷಟ್ ಸ್ಥಳಗಳನ್ನ ಆ ಸಾರ ಸರ್ವಸ್ವವೆಲ್ಲ ಕರಸ್ಥಳದ ಲಿಂಗದಲ್ಲಿ ಬಂದು ಸೇರಿತ್ತು. ಯಾರಿಗೆ ಸೇರುತ್ತೆ? ಅಂತಹ ಭಕ್ತಿ ಮಾಡದಂಥವರಿಗೆ ಸೇರುತ್ತೆ. ಹಾಗೆ ಮಾಡದಂಥವರು ಬಸವಣ್ಣನವರು. ಅವರ ಮರೆಯ ಹೊಕ್ಕು, ಅವರನ್ನ ನಾನು ಮೊರೆ ಹೋಗಿ ನಾನು ಬದುಕಿದ್ದೇನೆ, ನನ್ನ ಬದುಕು ಸಾರ್ಥಕವಾಯಿತು. ಆಯತ, ಸ್ವಾಯತ, ಸನ್ನಿಹಿತ, ದೇಹ, ಬುದ್ಧಿ, ಪ್ರಾಣ, ದೇಹ, ಮನಸ್ಸು, ಪ್ರಾಣ ಪ್ರತಿಯೊಂದರಲ್ಲಿಯೂ ಇರುವಂತಹ ಆ ಒಂದು ಸಂಬಂಧಗಳು. ಆಯತ ದೇಹಕ್ಕೆ, ಸ್ವಾಯತ ಮನಸ್ಸಿಗೆ, ಸನ್ನಿಹಿತ ಪ್ರಾಣದಲ್ಲಿ, ಹೀಗೆ ಎಲ್ಲದರಲ್ಲಿಯೂ ಕೂಡ ಪೂರ್ವಾಚಾರಿಯಾಗಿ ಎಲ್ಲಕ್ಕೂ ಮೊದಲಿಗನಾಗಿ ಇರತಕ್ಕಂಥವನು ಬಸವಣ್ಣ. ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಅಂತಂದ್ಬಿಟ್ಟು ಹೀಗೆ ಹೇಳಿ, ಅದಕ್ಕೆ ಬಸವಣ್ಣನವರು ಈಗ ಇಂತು ಪ್ರಭುದೇವರು ಪ್ರಸನ್ನರಾಗಿ ಬಸವರಾಜ ದೇವರ ಸ್ತೋತ್ರಮಂ ಮಾಡುತ್ತಿರಲು ಆ ಬಸವರಾಜ ದೇವರು ಪ್ರಭುದೇವರ ಸ್ತೋತ್ರಮಂ ಮಾಡುವ ಪ್ರಸ್ತಾವದ ವಚನ. ಇವರು ಅವರನ್ನ ಸ್ತೋತ್ರ ಮಾಡಿದ್ದಾಯ್ತು, ಈಗ ವಾಪಸ್ಸು ರಿಟರ್ನ್ ಸ್ತೋತ್ರ. ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು ಸಹಜವಾಗಿ, ಮೈಯಿಲ್ಲದ ಬಣ್ಣ, ಮಥನವಿಲ್ಲದ ಕೂಟ, ಅಲ್ಲಿ ಸೈವೆರಗಾಗಿ ಶಿಲೆಯ ಮೇಲೆ ಒಡಲ ತಾನರಿಯನು, ಬಿಡದೆ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡ, ಜಡಬಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು ಅಡಿಗಡಿಗೆ ಅನುಭಾವವ ತೋರುತ್ತಲಿದ್ದಾನೆ. ಯಾವುದೇ ಒಂದು ದೇಹ ಭಾವವಿಲ್ಲದೆ ಇರುವಂಥವರು ಪ್ರಭುದೇವರು. ಕಾಲಿಲ್ಲದೆ ನಡೆವನು, ಇಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು. ಯಾವುದೇ ಒಂದು ಕರ್ಣೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ ಯಾವುದೂ ಕೂಡ ಅವರಿಗೆ ಮುಟ್ಟುವಂಥದ್ದಲ್ಲ. ಒಡಲು ತನ್ನನರಿಯದು, ಒಡಲ ತಾನರಿಯನು. ಆ ದೇಹಕ್ಕೂ ಇವರಿಗೂ ಎಷ್ಟು ಡಿಟ್ಯಾಚ್ಮೆಂಟ್ ಅಂತಂದ್ರೆ, ನೈದರ್ ಇಸ್ ದ ಬಾಡಿ ಸೇಮ್ ಟು ಬಿ ಅಟ್ಯಾಚ್ ಟು ಹಿಮ್ ನಾರ್ ಇಸ್ ಹಿ ಅಟ್ಯಾಚ್ ಟು ದ ಬಾಡಿ. ಒಡಲು ತನ್ನನರಿಯದು, ಒಡಲ ತಾನರಿಯನು, ಬಿಡದೆ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡ.
ಎಲ್ಲಿದ್ದದ್ದು ಪ್ರಭುದೇವರು? ನಾನೆಲ್ಲಿದ್ದೆ? ನನ್ನನ್ನ ಬಿಡದೆ ನನ್ನ ಹಿಂದೆ ಬಂದು ಇಲ್ಲಿ ತನಕ ಬಂದು ಇಷ್ಟು ಹೊತ್ತು ನನ್ನನ್ನ ಗೋಳಾಡಿಸಿದ್ರು ಕೂಡ ಯಾತಕ್ಕೆ? ನನ್ನ ಮೇಲಿನ ಆ ಆಸ್ಥೆಯಿಂದ. Why do we try to correct someone? Because we care about them. If we don't care, we don't bother. ಏನೋ ಹಾಳಾಗಿ ಹೋಗ್ಲಿ ಅಂತ ಬಿಡ್ತೀವಿ ತಾನೆ. ಯಾರ ಬಗ್ಗೆ ನಮ್ಗೆ ಕಳಕಳಿ ಇದೆಯೋ, ಆಸ್ಥೆ ಇದೆಯೋ ಅವರನ್ನ ಯಾವಾಗಲೂ ಜಾಗರೂಕವಾಗಿ ಕಾಯ್ಕೊಳ್ಳುವಂಥದ್ದು ಪ್ರಭುದೇವರಲ್ಲಿ ಪ್ರತಿಯೊಬ್ಬರ ಮೇಲೂ ಕೂಡ ಇರುವಂತಹದ್ದು. ಅಷ್ಟು ಆ ಒಂದು ಕರುಣೆ, ಆ ಪ್ರೀತಿ ಪ್ರಭುದೇವರದು. ಜಡವಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು ಅಡಿಗಡಿಗೆ ಅನುಭಾವವ ತೋರುತ್ತಲಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಕೂಡ ನನಗೆ ಅನುಭವವನ್ನ, ಆ ತಾತ್ವಿಕ ಪಾರಮಾರ್ಥಿಕ ತತ್ವವನ್ನ ನನ್ನ ಅನುಭವಕ್ಕೆ ತಂದು ನನ್ನ ಮನಸ್ಸಿನೊಳಗಡೆ ಅದನ್ನ ಸೇರಿಸಿ ಅನುಭವ ಮಾಡ್ತಾ ಇದ್ದಾನೆ. ಕೇವಲ ಹೊರಗಿನ ಅನುಭವ ಅಲ್ಲ, ಒಳಗಿನ ಅನುಭವವಾಗ್ತಾ ಇದೆ ಪ್ರತಿಯೊಂದು ಕೂಡ. ಕುಳ್ಳಿತ್ತೆಡೆಯಲ್ಲಿ ಕುಂಟ, ನಿಂದಿದ್ದೆಡೆಯಲ್ಲಿ ಹೆಳವ, ಎಲ್ಲಿ ನೋಡಿದಡಲ್ಲಿ ಪರಿಪೂರ್ಣನು. ಎಲ್ಲಿ ಹೀಸ್ ಎವ್ರಿಥಿಂಗ್. ಕೂತಿದ್ರೆ ನಿಂತಿದ್ರೆ ಯಾವುದೂ ಕೂಡ ಆ ದೇಹ ಭಾವ ಇಲ್ಲ. ಕಾಲು ಕೂತಿದ್ರು ಕೂಡ ಕುಂಟ, ನಿಂತಿದ್ರು ಕೂಡ ಹೆಳವ, ಬಟ್ ಪರಿಪೂರ್ಣ. ಮೆಲ್ಲನೆ ಒಳಗ ನೊರೆದು ತೋರುತ್ತಾ ಇದ್ದಾನೆ. ಮನಸ್ಸನ್ನ ಒರೆದು ತೋರಿಸ್ಬೇಕು. You have to make someone question themselves. Introspect. If you are on a spiritual path, you have to first go inside you. ನಿಮ್ಮನ್ನ ನೀವು ಅರಿತುಕೊಳ್ಳಬೇಕು ಅಂದ್ರೆ ಹೊರಗಿಂದ ಅಲ್ಲ, ಒಳಗಿಂದ. ಪರಮಾರ್ಥದ ಸಾಧನೆ ಇರೋದು ಒಳಗಡೆ, ಲೋಕ ಸಾಧನೆ ಹೊರಗಡೆ. ಬಟ್ ಪರಮಾರ್ಥ ಯು ಹ್ಯಾವ್ ಟು ಗೋ ವಿತ್. ಮೆಲ್ಲನೆ ಒಳಗ ನೊರೆದು ತೋರುತ್ತಾ ಇದ್ದಾನೆ. ಬಲ್ಲವರೆಲ್ಲ ಬದುಕಿ ಎಂದು ಝಲ್ಲರಿಯ ಮೇಲೊಂದು ಬೆಳುಗೊಡೆಯ ಹಿಡಿದು ಬಲ್ಲಿದ ನಾನೆಯ ತಡೆದು ನಿಲ್ಲಿಸಬಲ್ಲನು. ಕೂಡಲ ಸಂಗಮ ದೇವರ ಮಹಮನೆಯಲ್ಲಿ ಪ್ರಭುದೇವರ ಮೊರೆಯ ಹೊಕ್ಕು ಬದುಕಿದೆನು. ಝಲ್ಲರಿಯ ಮೇಲೊಂದು ಬೆಳುಗೊಡೆಯ ಹಿಡಿದು, ಕೊಡೆ ಹಿಡ್ಕೊಂಡು ಬಲ್ಲಿದ ನಾನೆಯ ತಡೆದು. ಝಲ್ಲರಿ ಅಂತಂದ್ರೆ ಅಲಂಕಾರಕ್ಕೆ ಹಾಕುವ ಒಂದು ವಸ್ತ್ರ. ಅದು ಈ ಆನೆ, ಕೇರಳ ಸೈಡ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಆನೆ ಮೇಲೆ ಇದು ಛತ್ರಿ ತರ ಬರುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್, ರೈಟ್? ಡೆಕೋರೇಟಿವ್ ಪರ್ಪಸ್ಗೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಝಲ್ಲರಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೆಸರು. ಝಲ್ಲರಿಯ ಮೇಲೊಂದು ಬೆಳುಗೊಡೆಯ ಹಿಡಿದು ಬಲ್ಲಿದ ನಾನೆಯ ತಡೆದು ಎಂಥ ಬಲ್ಲಿದ ಅಂತಂದ್ರೆ ಈ ಮನಸ್ಸೆಂಬ ಈ ಅಹಂಕಾರ, ಮನಸ್ಸು, ಈ ಆನೆಗಳನ್ನೆಲ್ಲ ತಡೆದು, ಅಜ್ಞಾನವೆಂಬ ಈ ಆನೆಗಳೆಲ್ಲವನ್ನ ತಡೆದು ನಿಲ್ಲಿಸಿಬಿಡ್ತಾನೆ. ಕೂಡಲ ಸಂಗಮ ದೇವರ ಮಹಮನೆಯಲ್ಲಿ ಪ್ರಭುದೇವರ ಮೊರೆಯ ಹೊಕ್ಕು ಬದುಕಿದೆನು. ಆದಿಯ ನರುಹಿದ ಅನಾದಿಯ ತೋರಿದ, ಇಹವ ಕೆಡಿಸಿದ ಪರವ ನಿಲ್ಲಿಸಿದ. ಘನವ ತೋರಿ ಮನವ ಸಂತ ಬಿಟ್ಟು ಅನುವ ತೋರಿ ಆಯತವ ಮಾಡಿ ತನುವ ಮರೆಸಿ ಮಹವ ನರುಪಿದ. ಹಿಂದಣ ಪೂರ್ವಾಶ್ರಯವ ಹಿಂದಿಕ್ಕಿ ತೋರಿ ಮುಂದಣ ಗತಿಯ ಸಂದೇಹವ ಬಿಡಿಸಿದ. ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಯಾವುದು ಆದಿ, ಯಾವುದು ಆ ಆದಿಗೂ ಮೀರಿದಂತಹ ಆ ಪರಬ್ರಹ್ಮ ವಸ್ತು ಯಾವುದು, ಇಹ ಯಾವುದು, ಈ ಭವಬಂಧನವನ್ನ ಕೆಡಿಸಿಬಿಟ್ಟ, ನನ್ನ ಈ ಪರಮಾರ್ಥದ ಬದುಕನ್ನ ಈಗ ಸರಿಪಡಿಸಿದ, ಪರವ ನಿಲ್ಲಿಸಿದ. ಘನವ ತೋರಿ ಮನವ ಸಂತ ಬಿಟ್ಟು ಮನಸ್ಸಿಗೆ ಶಾಂತಿಯನ್ನ ತಂದುಕೊಟ್ಟಂಥವನು ಪ್ರಭುದೇವರು. ಅನುವ ತೋರಿ ಯಾವುದು ಒಳ್ಳೆಯದು, ಯಾವುದು ಸರಿಯಾದದ್ದು, ಯಾವುದು ಸೂಕ್ತವಾದದ್ದು, ಇಂಥದ್ದೆಲ್ಲವನ್ನ ತೋರಿ ಆಯತವ ಮಾಡಿ ತನುವ ಮರೆಸಿ ಮಹವನರುಪಿದ. ನನ್ನನ್ನೇ ನಾನು ಈ ದೇಹ ಭಾವವನ್ನ ತೆಗೆದುಬಿಟ್ಟು ಆ ಪರಬ್ರಹ್ಮ ಸ್ವರೂಪವೇ ನಾನು ಎಂಬತಕ್ಕಂತಹ ಆ ಮಹವನರುಪಿದ. ಹಿಂದಣ ಪೂರ್ವಾಶ್ರಯವ ಹಿಂದಿಕ್ಕಿ ತೋರಿ, ಹಿಂದೆ ಆದದ್ದೆಲ್ಲವನ್ನ ಹಿಂದಕ್ಕೆ ಬಿಟ್ಟಾಯಿತು. ಮುಂದಣ ಗತಿಯ ಸಂದೇಹವ ಬಿಡಿಸಿದ. ಮುಂದೆ ಆಗ್ಬೇಕಾದರ ಬಗ್ಗೆ ಇದ್ದಂತಹ ಸಂದೇಹವೆಲ್ಲವೂ ಹೊರಟು ಹೋಯ್ತು ನನಗೆ. ನೌ ಮೈ ಪಾತ್ ಇಸ್ ಕ್ಲಿಯರ್, ವಾಟ್ ಐ ಹ್ಯಾವ್ ಟು ಡೂ ಇಸ್ ಕ್ಲಿಯರ್. ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಇದಾದ ನಂತರ ವೆರಿ ಇಂಟ್ರೆಸ್ಟಿಂಗ್ಲಿ ಇದರಲ್ಲಿ
ರಚನೆಗಳು ಕೂಡ ಬಂದಿದೆ, ಪದರಚನೆಗಳು ಕೂಡ ಬಂದಿದೆ. ಯಾವ ರಾಗದಲ್ಲಿ ಈ ರಾಗ ಬಹುಶಃ ಶೂನ್ಯ ಸಂಪಾದನೆಕಾರ ಆ ರಾಗವನ್ನ ಆಯೋಜಿಸಿ ಅದಕ್ಕೆ ಹೊಂದುವ ರೀತಿ ಅದನ್ನ ಹೇಳಿರಬಹುದು ರೆಕಮೆಂಡೇಶನ್ ತರದಲ್ಲಿ. ಬಟ್ ಇಂಟ್ರೆಸ್ಟಿಂಗ್ಲಿ ದೇರ್ ಆರ್ ಆಲ್ಸೋ ಕಾಂಪೋಸಿಷನ್ಸ್, ಬರೇ ವಚನಗಳೇ ಅಂತಲ್ಲ, ಪದಗಳು ಕೂಡ ಇದರಲ್ಲಿ ಬರುತ್ತೆ. ಆದಷ್ಟು ಒಂದಷ್ಟು ಪದಗಳೆಲ್ಲ ಬರುತ್ತೆ. ಸ್ತೋತ್ರವನ್ನ ಮಾಡಿದಂತಹ ಪದಗಳನ್ನ, ಹಾಡುಗಳನ್ನೆಲ್ಲ ಬಸವಣ್ಣವ್ರ ಕೈಲಿ ಹಾಡಿಸ್ಬಿಡ್ತಾರೆ. ಬಸವಣ್ಣವ್ರು ಬೊಂಬಾಡಾಗಿ ಹಾಡಿರೋರು. ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ಹೆದರ್ಕೊಂಡು ನಾಳೆ ನೆಕ್ಸ್ಟ್ ಸೆಷನ್ ಇಂದ ಇನ್ನ ಒಂದಷ್ಟು ಜನ ಡ್ರಾಪ್ ಔಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನ ಬಿಟ್ಟು ಇಂತು ಬಸವರಾಜದೇವರು ಪ್ರಭುದೇವರು ನಾನಾ ಮುಖದಿಂ ಸ್ತೋತ್ರಮಂ ಮಾಡುತ್ತಿರಲು ಪ್ರಭುದೇವರು ಇನ್ನು ಸ್ತೋತ್ರಮಂ ಮಾಡಬೇಡವೆಂದು ಬಸವರಾಜದೇವರಿಗೆ ನಿರೂಪಿತ ಪ್ರಸ್ತಾವದ ವಚನ. ಸಾಕು, ಟೂ ಮಚ್ ಆಫ್ ಹೊಗಳಿಕೆ ಆಗೋಯ್ತು, ಬರೇ ಪ್ರೈಸಿಂಗ್ ನಡೀತಾ ಇದೆ, ಎನಫ್ ಆಫ್ ದಾಟ್ ಅಂತ ಅಂದ್ಬಿಟ್ಟು ಮನ ಒಂದಾಗಿ ಅರಿವು ಸಯವಾದ ಬಳಿಕ ಕೊಂಡಾಡಲಿಂಬುಂಟೆ ಹೇಳ, ಶಬ್ದಕ್ಕೆ ತೆರಹಿಲ್ಲ ಗುಹೇಶ್ವರ ಲಿಂಗದಲ್ಲಿ ಬೆರಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ. ನಾನು ನೀನು ಇವಾಗೆಲ್ಲ ಎವ್ರಿಥಿಂಗ್ ಇಸ್ ಫೈನ್. ಯು ಡೋಂಟ್ ಹ್ಯಾವ್ ಟು ಕೀಪ್ ಪ್ರೈಸಿಂಗ್ ಮೀ ಎನಿಮೋರ್. ನೌ ವಿ ಆರ್ ಆಲ್ ಬಡಿ. ನೋ, ಡೋಂಟ್ ವರಿ, ವಿ ಆರ್ ಆಲ್ ಫ್ರೆಂಡ್ಸ್. ಸೇಬಿಟ್ ಆಗೋಗಿದೆ ಎರಡು ಕಡೆಯಿಂದ. ಸೊ ಡೋಂಟ್ ವರಿ ಅಬೌಟ್ ಇಟ್. ಮತ್ತಂ ಪ್ರಭುದೇವರು ಬಸವರಾಜ ದೇವರ ಕೂಡ ನಿರೂಪಿಸುತ್ತಿರಲು ಮತ್ತೊಂದು ಅತಿಶಯಮಂ ಕಂಡು ನುಡಿವ ಪ್ರಸ್ತಾವದ ವಚನ. ನೀರು ಕ್ಷೀರದಂತೆ ಕೂಡಿದ ಬಳಿಕ ಭೇದವನಾರಿಗೂ ಹೇಳಲಿಲ್ಲ, ಹೇಳಿ ಹೊಗಳಲಿಲ್ಲ. ಉರಿಯುಂಡ ಕರ್ಪೂರದ ಪರಿಯಂತಿದ್ದುದ ನಿದಿರಿಂಗೆ ಕೊಂಡಾಡಿ ಹೇಳಲುಂಟೆ ಅಂತಿರಲಿ. ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನಿನ್ನ ಧರ್ಮದಿಂದ ಒಂದು ಅತಿಶಯವ ಕಂಡೆ ನೋಡ ಸಂಗನ ಬಸವಣ್ಣ. ನೀರು, ಹಾಲು ನೀರು ಒಂದಾಗಿ ಹೋದ ಮೇಲೆ ಯಾವುದನ್ನ ಇದು ಹಾಲು ಇದು ನೀರು ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಉರಿಯುಂಡ ಕರ್ಪೂರದ ಪರಿಯಂತಿದ್ದುದ ನಿದಿರಿಂಗೆ ಕೊಂಡಾಡಿ ಹೇಳಲುಂಟೆ. ಕರ್ಪೂರ ಉರಿಯಾಗಿ ಬೆಂಕಿಯಲ್ಲಿ, ಕರ್ಪೂರಕ್ಕೆ ಬೆಂಕಿ ತಾಗಿದಾಕ್ಷಣ ಕರ್ಪೂರ ಬೆಂಕಿಯಾಗಿಯೇ ಉರಿದು ಹೋಗುತ್ತೆ. ಇದು ಕರ್ಪೂರ, ಇದು ಬೆಂಕಿ ಅಂತ ಹೇಗೆ? ಯಾವುದು ಬೆಂಕಿ, ಯಾವುದು ಕರ್ಪೂರ, ಯಾವುದು ಬೆಂಕಿಯಿಂದ ಬೆಂಕಿಯೇ ಆಗಿರುವಂತಹ ಬೆಂಕಿ, ಕರ್ಪೂರದ ಬೆಂಕಿ ಅಂತ ಹೇಗೆ ಬೇರೆ ಮಾಡಿ ಹೇಳುವಂಥದ್ದು? ಆಗುವಂಥದ್ದಲ್ಲ. ಸೊ ನೌ ದೇರ್ ಇಸ್ ನೋ ಡಿಫರೆನ್ಸ್. You and I, we are all one and the same. Let that be so. ಅಂತಿರಲಿ. ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನಿನ್ನ ಧರ್ಮದಿಂದ ಒಂದು ಅತಿಶಯವ ಕಂಡೆ ನೋಡ ಸಂಗನ ಬಸವಣ್ಣ. ನಿನ್ನ ಹತ್ರ ನೋಡ್ಲಿಕ್ಕೆ ಬಂದಿಯಲ್ಲ, ನಿನ್ನನ್ನ ನೋಡ್ಲಿಕ್ಕೆ ಬಂದಿದ್ರಿಂದ ನಿನ್ನಿಂದಾಗಿ ನಾನು ಇನ್ನೊಂದು ಅದ್ಭುತವನ್ನ ನಾನೀಗ ನೋಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಪ್ರಭುದೇವರು ಹೇಳ್ತಾ ಇದ್ದಾರೆ. ಆ ಅದ್ಭುತ ಏನು ನೋಡಿದ್ರು ಅದೆಲ್ಲವನ್ನ ಮುಂದಿನ ಸಂದರ್ಭದಲ್ಲಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸೊ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ವೀಕಿಗೆ. ಇವರಲ್ಲೆಲ್ಲದ ಶಾರ್ಟೆಸ್ಟ್ ಸಂಪಾದನೆ ಮಧ್ವ ಶಂಕರ ದೇವರ ಸಂಪಾದನೆ, ಅದನ್ನ ಮುಂದಿನ ಸತಿ ನೋಡೋದಾಗತ್ತೆ. ಏನಾದ್ರೂ ಕ್ವೆಶನ್ಸ್ ಇತ್ತು ಅಂತಂದ್ರೆ ಕೇಳಬಹುದು. I think this was a very simple, easy incident. ಈ ಸತಿ ಎಲ್ಲ ಹ್ಯಾಪಿ ಎಂಡಿಂಗ್ ಇದರಲ್ಲಿ. ಬಹುಶಃ ನೀವು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ, ಹೀಗಾಗಿ ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅನ್ಕೋತೇನೆ. ಪಾಪ ಒಬ್ಬರನ್ನೊಬ್ರು ಹೊಗಳ್ಕೊಳ್ಳೋದೇ ಇತ್ತಲ್ಲ, ಸೊ ಅದ್ರಲ್ಲಿ ಏನಂತ ಡೌಟ್ ಬರೋದಿಲ್ಲ. ಅಲ್ಲ, ಬಟ್ ಅಂದ್ರೂ ಮೊದ್ಲಿಗೆ ಅಂದ್ರೆ ಸ್ಟಿಲ್ ಕ್ವೆಶ್ಚನ್ ಮಾಡೋದು ಪ್ರಭುದೇವರು. ಸೊ ಅಂದ್ರೆ ಜಸ್ಟ್ ಮೇಕಿಂಗ್ ಬಸವಣ್ಣ ರಿಯಲೈಸ್ ದಟ್ ಹೌ ಇಂಪಾರ್ಟೆಂಟ್ ಲೀಡರ್, ಆರ್ ನಾಟ್ ಓನ್ಲಿ ಜಸ್ಟ್ ಲೀಡರ್, ಅನುಯಾಯಿಗಳು ಎಷ್ಟು ಅವ್ರ ಮೇಲೆ ಇದು ಇರ್ತಾರೆ. ಅವ್ರು ಏನೇ ಮಾಡಿದ್ರು ಅದೇ ಸರಿ ಅಂತ ಹೇಳಿ ತಿಳ್ಕೊಂಡ್ ಮಾಡ್ತಾ ಇರ್ತಾರೆ. ಸೊ ಒಂದು ಉದಾಹರಣೆ ಆಗಿರ್ಬೇಕು ಅಂತಂತಂದ್ ಹೇಳಿ ಅವ್ರು ತೋರಿಸ್ಕೊಡ್ತಾರಲ್ಲ. ಬಸವಣ್ಣ ಮಸ್ಟ್ ಬಿ ನೋಯಿಂಗ್ ವಿತ್ ಆಲ್ ದೋಸ್ ಥಿಂಗ್ಸ್, ಬಟ್ ಸ್ಟಿಲ್ ಮೇಕಿಂಗ್ ಹಿಮ್ ರಿಯಲೈಸ್ ದಟ್ ಸ್ಟಿಲ್ ಎಲ್ಲನೂ ಇದು ಬೇಡ ಅಂತ ಹೇಳ್ಬಿಟ್ಟು, ಒಂದು ಕಿಂಚಿತ್ತೂ ಕೂಡ ತಪ್ಪಬಾರದು ಅಂತಂದ್ರೆ ಆಗ್ಲೇ ಅದಕ್ಕೆ ಗೊತ್ತಾಗುತ್ತೆ ಎಷ್ಟು ಬಸವಣ್ಣನವರು ವಚನಗಳನ್ನ ನೋಡ್ತಾ ಇದ್ರೆ ತಮ್ಮ ಆತ್ಮ ಖಂಡನೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಪ್ರಭುದೇವರಲ್ಲಿ ಕಾಣಿಸೋದೇ ಇಲ್ಲ. ಹುಡುಕ್ಬೇಕು, ತುಂಬಾ ಹುಡುಕ್ಬೇಕು. ಎಲ್ಲೋ ಒಂದೋ ಎರಡೋ ವಚನಗಳಲ್ಲಿ ಹಂಗೇನಾದ್ರೂ ಕಂಡುಬಿಡಬಹುದೋ ಏನೋ.
ಒಂದ್ ಸೆಂಟೆನ್ಸ್ ಅಲ್ಲಿ. ಬಟ್ ಪ್ರಭುದೇವರು ಹಿ ಇಸ್ ಆಲ್ರೆಡಿ ದೇರ್. ಕರೆಕ್ಟ್, ಆ ಲೆವೆಲ್ ಇದೆ. ಅವ್ರ ವಚನದಲ್ಲಿ ಕಾಣಿಸುತ್ತೆ. ಅಲ್ಲ, ಅದು ನಿಜ ನೀವ್ ಹೇಳ್ದಂಗೆ. ಸೊ ಯಾವ್ದೇ ಇದನ್ನ ನೋಡಿದ್ರು ಗುಹೇಶ್ವರ ಅಂದ್ರೆ ಇವತ್ತ ಅಲ್ಲಂ ಪ್ರಭುಗಳದು ಎಲ್ಲೂ ಈ ತರದ್ದು ಇದು ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿರೋದು, ನಾನ್ ತಪ್ಪು ಮಾಡ್ದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಏನು ಇಲ್ಲ. ಬರೀ ತಿಳಿಸ್ಕೊಡೋದು. ಓಕೆ, ಒಂಥರ ಅವ್ರು ಗೆಟ್ ದಿ ಬೆಸ್ಟ್ ಔಟ್ ಆಫ್ ದ ಶಿಷ್ಯಾಸ್ ಅಲ್ಲ. ಸೊ ಆ ತರದ್ದು ಮಾತುಗಳು ಮಾತ್ರ ಇರ್ತಾವ ಹೊರತಾಗಿ ನಾನ್ ತಪ್ಪು ಮಾಡ್ದೆ ಸಾರಿ ಅಂತ ಆ ತರದ್ದು ಎಂದು ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಬಸವಣ್ಣನವ್ರದ್ರಲ್ಲ ಅದೇ ನೋಡಿ, ಸಾಧನೆ ಯಾವ ರೀತಿ ಹೋಗುತ್ತೆ, ಆ ಸಾಧನೆಯ ಕಷ್ಟ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ, ಆಧ್ಯಾತ್ಮಿಕ ಸಾಧನೆಯ ಕಷ್ಟಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಬಸವಣ್ಣನವರನ್ನ ಓದಬೇಕು, ಬಸವಣ್ಣನವ್ರನ್ನ ತಿಳ್ಕೊಳ್ಬೇಕು. ಪ್ರಭುದೇವರು ಹಿ ಇಸ್ ವೆರಿ ಮಿಸ್ಟೀರಿಯಸ್ ದಟ್ ವೇ, ಬಿಕಾಸ್ ಐ ಆಮ್ ಶ್ಯೂರ್ ಹಿ ಮೇ ಆಲ್ಸೋ ಹ್ಯಾವ್ ಗಾನ್ ಥ್ರೂ, ಬಟ್ ಅದಕ್ಕೆ ಯಾವ್ದಕ್ಕೂ ಎಲ್ಲೂ ಯಾವ ವಚನದಲ್ಲೂ ಕಾಣಿಸುವಂತದ್ದಲ್ಲ. ಆದ್ಮೇಲೆ ಅವರು ಬಹುಶಃ ವಚನಗಳನ್ನ ರಚಿಸ್ಲಿಕ್ಕೆ ಶುರು ಮಾಡಿದ್ದ ಅಂತ ಅನ್ಸತ್ತೆ. ಪಾಪ ಬಸವಣ್ಣವ್ರು ಮಾತ್ರ ಎಲ್ಲ ಕಡೆನೂ ಟ್ರಾನ್ಸ್ಪರೆಂಟ್ ಆಸ್ ಇಟ್ ಕ್ಯಾನ್ ಬಿ. ಡೈರಿ ಮಾಡಿ ಒಂದೇನಂತಂದ್ರೆ ತಪ್ಪು ಮಾಡಿದ್ರು ಒಪ್ಕೊಂಡು ತಿದ್ಕೋಬಹುದು ಅಂತ ಒಂದು ಇದನ್ನ ಕೊಟ್ಟಿದ್ದಾರೆ. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಥ್ರೂ ಬಸವಣ್ಣ. That is why Basavanna becomes so appealing. ಯಾಕೆಂದ್ರೆ ಯು ಕ್ಯಾನ್ ಐಡೆಂಟಿಫೈ, ನಾನು ಬಿದ್ದೆ, ನಾನು ಎಡವ್ದೆ, ನಾನು ತಪ್ಪು ಮಾಡ್ತೇನೆ, ಬಸವಣ್ಣವ್ರೇ ತಪ್ಪು ಮಾಡಿದ್ರಂತೆ, ಸೊ ನಾನ್ ಮಾಡೋದಿಲ್ವೇ ಅನ್ನೋ ತರದಲ್ಲಾಗತ್ತೆ. ಅಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಬಸವಣ್ಣವ್ರು ಕರೆಕ್ಟ್ ಮಾಡ್ಕೊಂಡ್ರು, ಮುಂದೆ ಹೋದ್ರು, ಅದೆಲ್ಲ ಅಯ್ಯೋ ಬಸವಣ್ಣವ್ರು ಅವ್ರು ಮಾಡ್ಕೋತಾರೆ, ನಾವು ತಪ್ಪು ಮಾತ್ರ ಬಸವಣ್ಣವ್ರಂಗ್ ಮಾಡ್ಬಿಡ್ತೀವಿ, ಮಿಕ್ಕಿದೆಲ್ಲ ಬಸವಣ್ಣವ್ರದ್ದು ಮಾತ್ರ. ನಿಜ ನಿಜ. ಸೊ yeah. So it's very interesting. Okay. Yeah, I thought, but Praveen ಸುಸ್ತಾಗಿರ್ಬೇಕು ಮಾತಾಡಿ. I thought I'll let it go. ಹಾಗೇನಿಲ್ಲ, ಹೇಳಿ. In the beginning when you were talking about ನಿಂದಾಗ ಏನ್ ಕೊಟ್ಟಿದ್ಯಾ, ತನು ಮನ ಧನ, everything you gave up, is it that actionlessness that they are referring here? It is not about actionlessness that he's referring over there. But when you're doing something, it is the attitude behind your actions that he's talking about. ತನುವನ್ನ ನಾನ್ ಕೊಟ್ಟೆ, ಮನವನ್ನ ನಾನ್ ಕೊಟ್ಟೆ, ಧನವನ್ನ ನಾನ್ ಕೊಟ್ಟೆ, ನಿನಗೋಸ್ಕರ ನೀನ್ ಏನ್ ಕೇಳು ನಾ ಅದನ್ನೆಲ್ಲ ಕೊಟ್ಬಿಡ್ತೇನೆ, ಕೊಟ್ಟಿದ್ದೇನೆ ಅಂತೆಲ್ಲ, ಐ ವಿಲ್ ಗಿವ್, ಐ ಹ್ಯಾವ್ ಗಿವನ್, ಐ ಗೇವ್ ಅನ್ನೋದು ಬರುತ್ತಲ್ಲ, he's questioning that. Is it yours, first of all, to give? Because there is that aspect of that I, that lower self, that came in the meaning of what Basavanna was conveying. There was a semblance, a little bit of that I that came. I gave, I will give, or I can give. All of that, right? So there is, and he is questioning that. How can you give something when it is not yours? But what is about that selfless action? Actionless, it can be said that that action also is going to become equivalent to actionless when you remove that self from with it. From that equation. I am not the one who is doing it. It is already yours. So the moment it comes out, like naan ಮಾಡ್ತಾ ಇಲ್ಲ, ಅದಾಗ್ಲೇ ನಿನ್ನದೇ ಅಂತ ಬಂದ ಆಗೋದಾಗ ಆ ಐ ಅನ್ನೋದು ಬರೋದಿಲ್ಲ. Without that I, when I do things, it becomes nishkama karma, which is what in Bhagavad Gita also Krishna says. That remove that identity that you are the one who is doing. Do you think I can't kill all of these people by myself? Krishna ಹೇಳ್ತಾನಲ್ಲ, ನೆಪ ಮಾತ್ರ ನೀನು, you are just a tool. So remove
remove this thing that he is lamenting, right? Arjuna will be like, ಅಯ್ಯೋ ನಾನ್ ಸಾಯಿಸ್ಬಿಡ್ತೀನಿ, ಗುರುಗಳನ್ನ ಸಾಯಿಸ್ತೀನಿ, ನನ್ನ ದೊಡ್ಡವ್ರನ್ನ, ತಾತನ್ನ, ಅವ್ರನ್ನ, ನನ್ನ ಬಂಧುಗಳನ್ನೆಲ್ಲ ನಾನ್ ಸಾಯಿಸ್ತೀನಿ ಅಂತ ಕೃಷ್ಣ ಕೇಳ್ತಾನೆ. ಸಾಯಿಸೋದಕ್ ನೀನ್ ಯಾರು? ನೀನಾ ಸಾಯಿಸ್ತಾ ಇರೋದು? ನೀನ್ ಬೇಡವೇ ಬೇಡ. ಐ ಆಮ್ ಜಸ್ಟ್ ಯೂಸಿಂಗ್ ಯು ಆಸ್ ಅ ಟೂಲ್. ಸೊ ರಿಮೂವ್ ದಟ್ ಐ ಫ್ರಮ್ ಇಟ್ ಅನ್ನೋದು ಬರುತ್ತಲ್ಲ, that is that actionless action state that he is talking about. So yes, if you remove that I from this whole thing, then that ಏನನ್ನ ಕೊಟ್ಟು ಭಕ್ತನಾದೆ ಅಂತ ಹೇಳುವಲ್ಲಿ he is questioning, how are you saying that you gave something? Because it is not yours to give. The only thing that you can surrender at that point is your sense of I, because that sense of I is what you created. Out of that ignorance, out of that Maya. Adanna kotre, that is what you have given. But you have not yet surrendered it. Because you still said that I will give, I can give, I gave. That is what he is referring to over there when he says, ಏನನ್ನ ಕೊಟ್ಟು ಭಕ್ತನಾದೆ ಅಂತ ಅಂದ್ಬಿಟ್ಟು. ಆ ಕರ್ತೃತ್ವ ಭಾವವನ್ನ ನೀನು ಬಿಟ್ಟು ಮಾಡಿದ್ಯೋ ಆಗ ಬರುತ್ತೆ. ಅಂಡ್ ಇದನ್ನ ಮುಂದೆ ಶೂನ್ಯ ಸಂಪಾದನೆಯಲ್ಲಿ ಮುಂದೆ ಪ್ರಭುದೇವರು, ಈಗ ವಿ ಆರ್ ನಿಯರಿಂಗ್ ದ ಇಂಟರ್ಮಿಷನ್, ವಿ ಆರ್ ಆಲ್ಮೋಸ್ಟ್ ಗೆಟಿಂಗ್ ಅನದರ್ 2-3 parts and ವಿಲ್ ರೀಚ್ ದ ಇಂಟರ್ಮಿಷನ್. ಫಸ್ಟ್ ಹಾಫ್ ಬರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರಭುದೇವರು ಒಂದು ಆಟ ಆಡ್ತಾರೆ. ಅದರಲ್ಲಿ ಬಸವಣ್ಣ shows how he has completely gone to that level that he removes that self and surrenders. ಆ ಕರ್ತೃತ್ವ ಅನ್ನೋದನ್ನ ತೆಗಿಬೇಕು. ಆಗ your actions will not come out of that sense of I am the one who is doing it. And then your the fruits of the action, everything will go away. That is the Nishkama karma that Krishna says is better than jnana, in the sense that, not that better andre adu ಒಳ್ಳೇದು ಅಂತ ಅಂದ್ರೆ ಅದಕ್ಕಿಂತ ಉತ್ತಮ ಅಂತಲ್ಲ. It is easier for you to do. ಜ್ಞಾನದ ಹಿಂದೆ ಹೋಗೋದು ಪ್ರತಿಯೊಬ್ಬರಿಗೂ ಆಗುವಂಥದ್ದಲ್ಲ. ಎಷ್ಟು ಪ್ರಭುದೇವರಿಗೆ ಕಾಣಿಸ್ತಾರೆ ನಮ್ಗೆ? ಎಷ್ಟು ಕೃಷ್ಣ ಕಾಣಿಸ್ತಾರೆ ನಮ್ಗೆ? ಒಬ್ಬೊಬ್ಬರೇನೆ. Because that jnana is so hard. However, for something that is easy to follow, if you subjugate your I, this lower self that you have, that sense of identity as the Jivatma that you have, if you subjugate and as much as possible, to the best extent, annihilate it from the sense of doership, that can lead you to that same realization which you will get were you to go through the path of jnana. It is a little more easier ಅಂತಂದ್ಬಿಟ್ಟು ಕೃಷ್ಣ ಕ್ಯಾನ್ ಸೇ ದಟ್. ಯಾಕಂತಂದ್ರೆ ಅವನು ಪಾಪ ಕುದುರೆಗೆ ಲಾಯ ಕಟ್ಟಿ ಮೈ ಕೈ ಉಜ್ಜಿ ಸ್ನಾನ ಮಾಡಿಸಿ ರಥ ಓಡಿಸು ಅಂತಂದ್ರು ಓಡಿಸ್ದ. ಯಾವಾಗ ದನ ಕರುನೆಲ್ಲ ಮೇಯಿಸ್ಕೊಂಡ್ ಬಾ ಅಂತಂದ್ರು ಹೋಗಿ ಮೇಯಿಸ್ಕೊಂಡ್ ಬಂದ. ಯಾವಾಗ ರಾಜಸೂಯ ಯಾಗದಲ್ಲಿ ಪರಬ್ರಹ್ಮ ಸ್ವರೂಪವಾಗಿ ಅವರಿಂದ ಪೂಜೆ ಮಾಡಿಸ್ಕೋಬೇಕಾದ್ರೂ ಅದೇ ಶಾಂತ ಚಿತ್ತತೆ. ಅಲ್ಲಿ ರಾಜಸೂಯದಲ್ಲಿ ನನಗೆ ಪೂಜೆ ಆಯ್ತು ಅಂದ್ಬಿಟ್ಟು ಕೊಂಬು ಬರ್ಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ಕುದುರೆ ಮೇಯಿಸ್ದೆ, ದನ ಮೇಯಿಸ್ದೆ, ಕುದುರೆ ರಥ ಓಡಿಸ್ದೆ ಅಂತ ಅಂದ್ಬಿಟ್ಟು ಏನು ಮರ್ಯಾದೆ ಕಳ್ಕೊಳ್ಳಿಲ್ಲ. ಬಿಕಾಸ್ ಹಿ ಹ್ಯಾಸ್ ಕಂಪ್ಲೀಟ್ಲಿ ಸರ್ಪಾಸ್ಡ್ ದಟ್ ಡೂವರ್ಶಿಪ್. ಅದಕ್ಕೆ ಇಲ್ಲೂ ಕೂಡ ಪ್ರಭುದೇವರಲ್ಲಿ ಆ ಕೃಷ್ಣ ಭಗವದ್ಗೀತೆ ಬೋಧಿಸ್ಬೋದು ಅಂದ್ರೆ ಯಾಕೆ? ಬಿಕಾಸ್ ಹಿ ಹ್ಯಾಸ್ ಅಚೀವ್ಡ್ ಇಟ್. ಪ್ರಭುದೇವರು ಕ್ಯಾನ್ ಟಾಕ್ ಅಬೌಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಬಿಕಾಸ್ ಹಿ ಹಸ್ ಬಿಕಮ್ ದ್ಯಾಟ್. ಅಂಡ್ ದಟ್ಸ್ ವೈ ಇದರಲ್ಲೂ ಕೂಡ ಆ ಭೃತ್ಯಾಚಾರ, ಕಾಯಕ, ಈ ಎಲ್ಲ ಸಿದ್ಧಾಂತಗಳಿಗೆ ಅಷ್ಟು ಮಹತ್ವ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಇಟ್ ಈಸ್ ಮೋರ್ convenient to adapt to your daily life. For common people, there is always exceptions. But when
when a philosophy has to be propounded, the philosophy's ultimate reach is to the common people. ಅದಕ್ಕೇನೆ ಎಲ್ಲದರಲ್ಲೂ ಎಕ್ಸೆಪ್ಷನ್ ಇಟ್ಟಿರ್ತಾರೆ. This is meant for common understanding ಅಷ್ಟೇನೆ. But when you go to the depth of it, nothing is holding you back. You are a true jnani or someone who is realized doesn't need any of these things. Thank you. ಓಕೆ, ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ, ತುಂಬಾ ಧನ್ಯವಾದಗಳು. ಹಾಗೂ ಇವತ್ತು ಸೇರಿದ ಎಲ್ಲರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಟೈಮ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.